ಸ್ವಲ್ಪ ಲೇಟಾಗಿ यो अन्तःप्रविश्य मम वाचमिमां प्रसुप्तां सञ्जीवयेत्यखिलशक्तिधरस्वधाम्नाम् अन्यांश्च कस्तचरणश्रवणत्वगादीन् प्राणान् नमो भगवते पुरुषाय तुभ्यं नमो भगवते पुरुषाय तुभ्यं गुरुभ्यः तद्गुरुभ्यश्च नमो वाग्मणीमहे अधीमहे च तत्राद्यौ दम्पती जगतां पति आचार्यानस्मदीयानपि परमगुरून् सर्वमाचार्यवर्गं श्रीमद्रामानुजार्यं मुनिमखिलजनोद्धारणो यावतीर्णां पूर्णार्यं यामुनेयं मुनिवरमततौ रामराजीवनेत्रौ वन्दे नाथं मुनीन्द्रं मङ्गलधरचमो नाथलक्ष्मीमुकुन्दान् ज्येष्ठे स्वाति भवान् विष्णुतांशं धर्मिणः पुरे प्रपद्ये शशुरं विष्णोः विष्णुचित्तं पुरश्शिकं कर्कटे पूरफल्गुन्यां तुलसीकाननोद्भवां पाण्डे विश्वम्भरां गोदां वन्दे श्रीरङ्गनायकीं नीळातुङ्गस्तनगिरितटे सुप्तमुद्बोध्य कृष्णं पाराध्यं स्वं श्रुतिशतशिरस्सिद्धमध्यापयन्ति स्वच्छिष्टायां गणितं याबलात्कृत्य भक्ते गोदातस्यै नमयमिदं भूये वास्तु भूयः अन्नवयल् पुதுவையாண்டாளரங்கற்கு ஒன்று திருப்பாவை பல்பதியம் இன்னிசையால் பாடி கொடுத்தாள் பாமாலை உமாலை சூடி கொடுத்தாளை சொல்லு சூடி கொடுத்த சுடற்குடியே தொல்பாவை பாடி அருள வல்ல பல்வளையாய் நாடினே வேங்கடவர் சென்னை விதியன்னனை மாற்றம் நான் நடுவா வண்ணமே நல்லது சூடி கொடுத்த நாச்சியார் திருவடிகளே ಶರಣಂ. ತಿರುಪ್ಪಾವೈ 30 ಹಾಡಿನ ಪ್ರಬಂಧದಲ್ಲಿ ಈ ದಿನ ಗೋದಾದೇವಿ 7ನೇ ಹಾಡಿಗೆ ಬಂದಿದ್ದಾಳೆ. ತನ್ನ 2ನೇ ಭಕ್ತಳನ್ನ ಭಾಗವತರನ್ನ ಎಬ್ಬಿಸ್ತಾ ಇದ್ದಾಳೆ ಈ ದಿನ. கீஷு கீஷன்னெங்கும் மானை சாத்தன் கலந்து பேசின பேச்சரவன் கேட்டிலையோ பேய பெண்ணே காசும் பெருப்பும் கலகல பக்கை பேர்ந்து வாசனை லங்குடலாய்ச்சிய மத்தினாலோசை கொடுத்த தைரவன் கேட்டிலையோ நாயகப் பெண் வெள்ளாய் நாராயணன் மூர்த்தி கேசவனை பாடுவம் நீ கேட்டி கெடுத்தியோ தேசமுடையாய் திரவேலோரிம்பாவாய். 7ನೇ ಹಾಡು ತಿರುಪ್ಪಾವೈ 30 ಹಾಡಿನ ಪ್ರಬಂಧದಲ್ಲಿ 7ನೇ ಹಾಡಿನಲ್ಲಿ ಮೊದಲನೇ 5 ಹಾಡುಗಳು ತಿರುಪ್ಪಾವೈ ಪೂರ್ತಿ ಪ್ರಬಂಧಕ್ಕೆ ಪೀಠಿಕೆ. 6ನೇ ಹಾಡಿನಲ್ಲಿ ನಿನ್ನೆ ಒಬ್ಬ ಭಾಗವತರನ್ನ ಪೆರಿಯಾಳ್ವಾರನ್ನ ಎಬ್ಬಿಸಿದಾಳೆ ಗೋದಾದೇವಿ. ಒಬ್ಬಳು ಸ್ನೇಹಿತೆಯನ್ನ ಒಂದೊಂದು ಹಾಡು ಕೂಡ ಒಬ್ಬರು ಭಾಗವತರಿಗೆ ಅನ್ವಯಿಸಿ ಹೇಳ್ತಾರೆ ಇದರಲ್ಲಿ. ಹಾಗೆ ಈಗ 2ನೇ ಸ್ನೇಹಿತೆಯನ್ನ ಎಬ್ಸಕ್ಕೆ ಬರ್ತಾ ಇದ್ದಾಳೆ. ಕೀಶು ಕೀಶನ್ ಹೆಂಗು ಮಾನೆ ಚಾತಂಕಲಂದು ಕೀಚ್ 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 ಅಂತ ಪಕ್ಷಿಗಳು ಕೂಡ ಶಬ್ದ ಮಾಡಿಕೊಂಡು, ಅಂದರೆ ಕೇಶವ ಕೇಶವ ಅನ್ನೋದನ್ನು ಹೇಳಕ್ಕೆ ಬರಲ್ಲ ಅಂತ ಕೀಚ್ 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 ಅಂತ ಹೇಳ್ತಾ ಇವೆ ಅಂತೆ ಪಕ್ಷಿಗಳು. ಸೊ ಆ ರೀತಿ ಹೇಳ್ಕೊಂಡು ಪಕ್ಷಿಗಳು ಗಲಾಟೆ ಮಾಡಿಕೊಂಡು ಆಡ್ತಾ ಇರ್ಬೇಕಾದ್ರೆ ನೀನು ಮಲಗಿದೆಯಲ್ಲ ಮಾತಾಯಿ ಎದ್ದೇಳು ಅಂತ ಹೇಳಿ ಸ್ನೇಹಿತೆಯನ್ನು ಎಬ್ಬಿಸ್ತಾ ಇದ್ದಾರೆ. ಅವಳು ಹೇಳ್ತಾ ಇದ್ದಾಳೆ, ಆಯಿತು ನೀವು ಮುಂದಕ್ಕೆ ಹೇಳ್ತಾ ಹೋಗಿ, ನನಗೆ ಭಗವಂತನ ನಾಮಗಳನ್ನು ಕೇಳಬೇಕು ಅಂದರೆ ತುಂಬ ಇಷ್ಟ, ಅವರ ಕಥೆಗಳನ್ನ ಹೇಳ್ತಾ ಹೋಗಿ ಬೇಗ ಎದ್ದು ಬರ್ತೀನಿ ಅಂತ ಸಮಾಧಾನ ಹೇಳ್ತಾ ಇದ್ದಾಳೆ. ಹಾಗೆ ಇವರು ಪ್ರಾಭಾತಿಕ ಕಾಲ, ಸತ್ವೋತ್ತರ ಕಾಲ, ಬ್ರಾಹ್ಮಿ ಮುಹೂರ್ತ, ದೊಡ್ಡ ಗೋಷ್ಠಿ. ಗೋದಾ ತನ್ನ ಸ್ನೇಹಿತರೆಲ್ಲ ಕರೆದುಕೊಂಡು ಇನ್ನೊಬ್ಬರನ್ನ ಎಬ್ಸಕ್ಕೆ ಹೊರಟಿದ್ದಾಳೆ. ಭಾರದ್ವಾಜ ಪಕ್ಷಿಗಳು, ಈ ಭಾರದ್ವಾಜ ಪಕ್ಷಿಗಳಿಗೆ ಅಂದರೆ ಇಂಗ್ಲೀಷಲ್ಲಿ ಲವ್ ಬರ್ಡ್ಸ್ ಅಂತ ಹೇಳ್ತಾಳೆ. ಅಂತಹ ಆ ಪದ ತುಂಬ ಚಿಕ್ಕದಾಗಿ ಗುಬ್ಬಚ್ಚಿ ತರಹ ಇರುತ್ತೆ. ಒಂದು ಸ್ವಲ್ಪ ಬ್ಲೂಯಿಶ್ ಹೆಡ್ಡು, ಎಲ್ಲೋ ಬಾಡಿ ಇರುತ್ತೆ, ಉದ್ದನೇ ಟೈಲಿ ಇರುತ್ತೆ, ಉದ್ದನೇ ಇದು ಪಕ್ಷಿ ಇಷ್ಟೇ ಆದರೂ ಅದರ ಬಾಲ ಇಷ್ಟದ ಇರುತ್ತೆ. ಆ ಬೆಳಗಿನ ಜಾವದಲ್ಲಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಕಾಣಿಸುತ್ತೆ. ಸ್ವಲ್ಪ ಬೆಳಗ್ಗೆ ಬಂದ ತಕ್ಷಣ ಅದು ನಮಗೆ ಕಾಣಿಸೋದಿಲ್ಲ. ಅಂತಹ ಒಂದು ಪಕ್ಷಿ ಅದು, ಎಲ್ಲೋ ಕಲರ್ ಇರೋದ್ರಿಂದ. ಅದು ಈ ಪದ್ಯದಲ್ಲಿ ಹೇಳೋಳು ಕೂಡ ಇವಳು ಬಹಳ ಕೃಷ್ಣ ಪ್ರಿಯವಳು ಕೂಡ ಬಹಳ ಗಾಢ ನಿದ್ರೆಯಲ್ಲಿರೋ ಅಂಥವಳು. ಗೋಕುಲದಲ್ಲಿ ಉಳಿದ ಎಲ್ಲ ಸ್ತ್ರೀಯರು ಎದ್ದು ಮೊಸರು ಕಡಿಯೋಕ್ಕೆಲ್ಲ ಶುರು ಮಾಡಿಬಿಟ್ಟಿರ್ತಾರೆ. ಆಗ ಅವರು ಹೇಳುವಂತಹ ಭಗವಂತನ ನಾಮಗಳು, ಅವರು ಹೇಳುವಂತಹ ಹಾಡುಗಳು, ಅದನ್ನೆಲ್ಲ ಇವಳಿಗೆ ಹೇಳಿ ಇವಳನ್ನ ಆ ರೀತಿ ಎಬ್ಬಿಸ್ತಾ ಇದ್ದಾರೆ. ಭಾರದ್ವಾಜ ಪಕ್ಷಿಗಳು ಎಲ್ಲೆಲ್ಲೂ ಇರುತ್ತವೆ, ಎಲ್ಲ ಕಡೆಯೂ ಇರುತ್ತವೆ, ಭಗವಂತನ ನಾಮವನ್ನೇ ಹಾಡ್ತಾ ಇರುತ್ತವಂತೆ ಅವು. ಅದು ಅವರುಗಳ ಆಗಿನ ಕಾಲದಲ್ಲಿ ಭಾಗವತರೆಲ್ಲ ಹಾಗೆ ಹೇಳ್ತಾ ಇದ್ರು.
ಆ ರೀತಿ ಹಾಡ್ತಾ ಇದ್ದಿದ್ದು. ಅದಲ್ಲದೆ ಬಹಳ ನೇತ್ರ ಸೌಂದರ್ಯ ಇರುವಂತಹ ಬ್ಯೂಟಿಫುಲ್ ಐಸ್, ಇದಕ್ಕೆ ಆ ಪಕ್ಷಿಗಳಿಗೆ ನೇತ್ರ ಸೌಂದರ್ಯದ ಪಕ್ಷಿಗಳು ಅಂತಲೂ ಹೇಳ್ತಾರೆ. ಪ್ರಾತಃ ಕಾಲದಲ್ಲಿ ಚಿಲಿಪಿಲಿ ಚಿಲಿಪಿಲಿ ಚಿಲಿ ತುಂಬ ಗಲಾಟೆ ಮಾಡುತ್ತವೆ. ಬೆಳಗ್ಗೆ ಹೊತ್ತಲ್ಲಿ ಒಂದೊಂದ್ಸರಿ ಸುಮಾರು ಒಂದೊಂದ್ಸರಿ ನೀವು ಕೇಳಿಸ್ಕೋಬೋದು, ಯಾವುದೋ ಒಂದು ಪಕ್ಷಿ ಗುಂಪು ತುಂಬ ಗಲಾಟೆ ಮಾಡ್ತಾ ಇರುತ್ತೆ. ಏನಕ್ಕಪ್ಪ ಅಂದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋವಂತಹ ವಿರಹಕ್ಕೆ ಆ ಗಂಡು ಹೆಣ್ಣು ಪಕ್ಷಿ ಎರಡು ಕೂಗಾಡುತ್ತಂತೆ. ಸಾಯಂಕಾಲ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ, ಹೆಣ್ಣು ಪಕ್ಷಿ ಇಲ್ಲೇ ಇರುತ್ತೆ, ಗಂಡು ಪಕ್ಷಿ ಸಾಯಂಕಾಲ ಬರುತ್ತೆ ಅಂತ ಆ ಒಂದು ಶಾರ್ಟ್ ಟರ್ಮ್ಗೆ ಅಷ್ಟು ಗಲಾಟೆ ಮಾಡುತ್ತೆ ಆ ಪಕ್ಷಿಗಳು. ಕೇಳ್ತಾ ಇರೋಳೆ, ಆಯ್ತಮ್ಮ ಬೆಳಗಾಗಿಲಿಕ್ಕೆ ಪಕ್ಷಿಗಳು ಎಲ್ಲ ಕಡೆಗೂ ಕೂಗ್ತಾನೆ ಇರುತ್ತೆ, 2 ಗಂಟೆ ಕಾಲಕ್ಕೂ ಕೂಗಿ ಎದ್ದು ಕೂಗ್ತಾನೆ ಇರುತ್ತೆ. ಅವಾಗೆಲ್ಲಾನು ನಾವು ಎದ್ದು ಬಿಡೋಕ್ಕಾಗತ್ತಾ? ಇನ್ನೇನಾದರೂ ಇದ್ರೆ ಹೇಳಿ, ಬೆಳಗಾಗಿದೆ ಅಂತ ಹೇಳೋದಕ್ಕೆ ಇನ್ನೇನಾದರೂ ಹೇಳಿಮ್ಮ ಅಂದಾಗ ಗೋಪಿಕಾಸ್ತ್ರೀಯರೆಲ್ಲ ಎದ್ದು ಮೊಸರು ಕಡೆಯಕ್ಕೆ ಶುರು ಮಾಡಿದ್ದಾರೆ, ಹಾಡುಗಳು ಹೇಳ್ತಾ ಇದ್ದಾರೆ. ಅವರೆಲ್ಲ ಎದ್ದು ಹೇಳ್ತಾ ಇದ್ರೆ ಅದು ಅದು ದೊಡ್ಡ ಗಂಟಲಿನಲ್ಲಿ ಹೇಳ್ತಾರೆ. ಅದನ್ನೆಲ್ಲ ಕೇಳಿ ಮುಂದಕ್ಕೆ ಆದ ಅವರ ಮೈಕೈನಲ್ಲಿ ಹಾಕೊಂಡಿರುವಂತಹ ಆಭರಣಗಳು ಅದೆಲ್ಲವೂ ಕೂಡ ಶಬ್ದ ಮಾಡ್ತಾ ಇರುತ್ತವೆ. ಅದೆಲ್ಲ ಗೊತ್ತಿದೆ ನಿಮಗೆ. ಹೋಗ್ಲಿ ಅಂತಂದರೆ ಕೀಚ್ ಅಂತ ಹೇಳೋ ಶಬ್ದವನ್ನು ಕೇಳಿ ರಾಮಾಯಣದಲ್ಲಿ ಒಂದು ಬರುತ್ತಲ್ಲ, ಕೇಳಿದ್ರೆ ವೈದೇಹಿ ರಮಸೆ ಕಶ್ಚಿತ್ ಚಿತ್ರಕೋಟೆ ಮಯಾಸಕ. ರಾಮ ತನ್ನ ವಿರಹದಲ್ಲಿ ಲಕ್ಷ್ಮಣನ ಹತ್ರ ಹೇಳ್ಕೊತಾ ಇದ್ದಾನೆ. ಭಾರದ್ವಾಜ ಪಕ್ಷಿಗಳು ಆಟ ಆಡ್ತಾ ಇರೋದನ್ನು ನೋಡಿ ಸೀತೆಗೆ ಬಹಳ ಖುಷಿ ಆಗ್ತಾ ಇತ್ತು. ಅದನ್ನು ನೋಡಿ ನಾವು ಕೂಡ ಅದ್ರ ಜೊತೆಗೆ ರಮಿಸ್ತಾ ಇದ್ವಿ. ನೋಡು ಲಕ್ಷ್ಮಣ, ಎಷ್ಟು ಚೆನ್ನಾಗಿ ಹಾಡ್ತೇವೆ ಆ ಪಕ್ಷಿಗಳು, ಅಷ್ಟು ಚೆನ್ನಾಗಿ ಅದರ ಅನುಕರಣೆ ಮಾಡಿ ಮಾತಾಡ್ತಾ ಇದ್ಲು ಸೀತೆ ಅಂತ ಹೇಳಿ ದುಃಖದಲ್ಲಿ ಹೇಳ್ತಾನೆ. ಒಟ್ಟಲ್ಲಿ ಕಲಂದು ಪೇಶಿನ ಪೇಚರವಂ ಕೇಳಿದೆಯೋ ಪೇಯಪ್ಪೆಣ್ಣೆ. ಎಲ್ಲ ಪಕ್ಷಿಗಳು ಸೇರಿಕೊಂಡು ಅಷ್ಟು ಚೆನ್ನಾಗಿ ಹಾಡ್ತಾ ಇವೆ. ಚಕ್ರವಾಕ ದಂಪತಿಗಳ ಆ ಪಕ್ಷಿಗಳ ದಾಂಪತ್ಯ ಬಹಳ ಸುಂದರವಾದದಂತೆ. 2 ಪಕ್ಷಿಗಳು ಸೇರಿ ಹಾಡ್ತಾ ಇದ್ರೆ ನಾವಿಬ್ರು ಕೂಡ ಅದರ ಆನಂದವನ್ನು ಬಹಳ ಚೆನ್ನಾಗಿ ಅನುಭವಿಸ್ತಾ ಇದ್ವಿ ಅಂತ ಹೇಳ್ತಾನೆ. ರಾಮ ಹೇಳ್ತಿರ್ತಾನೆ. ಒಟ್ಟನಲ್ಲಿ ರಾಮಾಯಣಕ್ಕೆ ಎಲ್ಲವನ್ನೂ ತೆಗೆದನ್ನು ಹೇಳ್ತಾರೆ. ಇದರಲ್ಲಿ ಈಗ ಈ ರೀತಿ ಅವರುಗಳು ಬಂದು ಹಾಡ್ತಾ ಇದ್ದಾರೆ. ಹೇಳ್ತಾ ಇದ್ರೆ ಆಯಿತು, ಏನು ಹೇಳ್ತಾ ಇದ್ದಾರೆ? ಗೋಪಿಕಾ ಸ್ತ್ರೀಯರೆಲ್ಲರೂ ಮೊಸರು ಕಡಿತಾ ಇದ್ದಾರೆ. ಬೆಳಗ್ಗೆ ಆಗುತ್ತೆ ಅವ್ರಿಗೆ ಬೇರೆ ಕೆಲಸನೇ ಇಲ್ಲ. ಅದೇ ಫಸ್ಟ್ ಕೆಲಸ ಮೊಸರು ಕಡಿಯೋದು. ಹಾಲು ಕಡಿಯೋದಲ್ಲ, ಮೊಸರು ಕಡಿಯೋದು. ಮೊಸರನ್ನ ಕಡಿತಾರೆ. ಅದು ಅಲ್ಲದೆ ಮೊಸರು ಎಷ್ಟು ಗಟ್ಟಿ ಇರುತ್ತೆ, ಮಂಥನ ದಂಡವನ್ನು ಬಲವಂತವಾಗಿ ಒಳಕ್ಕೆ ತುರುಕ್ತಾ ಇದ್ರಂತೆ. ಅಷ್ಟು ಗಟ್ಟಿ, ಅಷ್ಟು ಮೊಸರು ಬೆಣ್ಣೆ ಆಗ್ತಾ ಇತ್ತು 1 ಲೀಟರ್ಗೆ. ಅದು ಹಾಗೇನೆ ಆ ಕಾಲದಲ್ಲಿ ಗೋಸಂಪತ್ತು ಹೇಗಿತ್ತು ಅಂದರೆ 1 ಲೀಟ್ರ್ ಹಾಲು ಕೊಟ್ಟರೆ 1 ಲೀಟ್ರು ಅದು ಮೊಸರು, 1 ಲೀಟ್ರ್ ಬೆಣ್ಣೆ, 1 ಲೀಟ್ರ್ ತುಪ್ಪ ಕರೆಕ್ಟಾಗಿ ಬರ್ತಾ ಇತ್ತಂತೆ. ಒಂಚೂರು ಕಮ್ಮಿ ಆಗ್ತಾ ಇರಲಿಲ್ಲಂತೆ. ಈಗಿನ ಕಾಲದಲ್ಲಿ ನಾವು 10 kg ಬೆಣ್ಣೆ ಇತ್ತಪ್ಪ ಬೆಣ್ಣೆ ಬರುತ್ತೆ. ಆ ಥರ ಆರೋಗ್ಯ ಕಾಲಕ್ಕೆ ಬಂದಿದೆ. ಹಾಗೆ ಅವರು ಕಡಿತಾ ಇದ್ದಾರೆ. ಅದೇ ಸುಮ್ಮನೆ ಹಾಲು ಕಡಿತಾ ಇದ್ದೇನೆ ಅಂತ ತಿಳ್ಕೊಂಡಿಯಮ್ಮ, ಸುಮ್ಮನೆ ಮೊಸರು ಕಡಿತಾ ಇದ್ದಾರೆ ಅಂತ ತಿಳ್ಕೊಂಡಿದೀಯಾ? ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ. ಹುತ್ಗಾಯಂತಿ, ಹುತ್ ಅಂದರೆ ಎತ್ತರವಾದ ಸ್ವರದಲ್ಲಿ ದೊಡ್ಡದಾಗಿ ತಾರಕ ಸ್ವರದಲ್ಲಿ ಹೇಳ್ತಾ ಇದ್ದಾರೆ. ಹುತ್ಗಾಯತಿ ನಾಮರವಿಂದಲೋಚನಂ ಪ್ರಜಾಂಗನಾನಾಂ ದಿವಮಸ್ಪೃಶತ್ಮನಿಃ ದದ್ನಶ್ಚ ನಿರ್ಮಂದನ ಶಬ್ದಮಿಶ್ರಿತೋ ನಿರಸ್ಯೈತೆ ಯೇನ ನಿಶಾಮ ಮಂಗಳಂ. ಎಷ್ಟು ಚೆನ್ನಾಗಿ ಮಂಗಳ ಶ್ಲೋಕ ಹಾಡ್ತಾ ಇದ್ದಾರೆ ನೋಡು. ಆ ಕೃಷ್ಣನಿಗೆ, ಆ ಭಗವಂತನಿಗೆ ಅದು ಉದ್ಗಾಯತೀನ, ಮುದ್ಗಾಯತೀನ, ಮುದ್ಗಟ್ಟಿಯಾದ ಗಂಟಲಿನಲ್ಲಿ ಎತ್ತರವಾಗಿ ಗಾಯತೀನ. ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ನೋಡು. ಯಾರನ್ನ? ಆ ಅರವಿಂದ ಲೋಚನನನ್ನ, ಆ ಸುಂದರವಾದ ಆ ಮನುಷ್ಯನನ್ನ, ಆ ಕೃಷ್ಣನನ್ನ ಹಾಡ್ತಾ ಇದ್ದಾರೆ ನೋಡು. ವ್ರಜಾಂಗನಾನಾಂ ದಿವಮಸ್ಪೃಶಧ್ವನಿಃ. ವ್ರಜಾಂಗನಾನಾಂ ಗೋಪಿಕಾಸ್ತ್ರೀಯರಿಗೆ ವ್ರಜಸ್ತ್ರೀಯರು, ವ್ರಜನಾಡು ಅಂದರೆ ವೃಂದಾವನ, ವ್ರಜನಾಡು ವ್ರಜಸ್ತ್ರೀಯರು ಅಂತ ಹೇಳ್ತಾರೆ ಅವರು. ವ್ರಜಾಂಗನಾನಾಂ ದಿವಮಸ್ಪೃಶಧ್ವನಿಃ. ದಿವ ಅಂದರೆ ವೈಕುಂಠ, ವೈಕುಂಠಕ್ಕೆ ಸೇರಬೇಕಂತ ಇವರ ಧ್ವನಿ ಅಷ್ಟು ಜೋರಾಗಿ ಹೇಳ್ತಾ ಇದ್ರಂತೆ ಮಂಗಳ ಧ್ವನಿಗಳನ್ನ. ದದ್ನಶ್ಚ ನಿರ್ಮಂದನ ಶಬ್ದ ಮಿಶ್ರಿತ. ದದ್ನ ಮೊಸರು ಕಡಿಯೋದು, ಆ ಚಚ್ಚರ್ ಅನ್ನೋ ಶಬ್ದಕ್ಕೂ ಇವ್ರು ಹೇಳೋದಕ್ಕೂ ತಾಳ ಸರಿ ಹೋಗ್ಬೇಕಂತೆ. ಅದಕ್ಕೆ ಸರಿ ಆ ಶಬ್ದಕ್ಕೆ ಸರಿಯಾಗಿ ಹೇಳಿಕೊಂಡು ಆ ತಾಳಕ್ಕೂ ಸರಿಯಾಗಿ ಹಾಡ್ತಾ ಇದ್ದಂತೆ. ನಿರಸ್ಯತೆ ಏನ ನಿಶಾಮ ಮಂಗಳಂ. ಆಹಾ, ಅಂತಹ ಕೇಶವನಿಗೆ ಮಂಗಳ ಹಾಡಕ್ಕೆ ಹೋಗ್ತಾ ಇದ್ದೀವಿ ಕಣೆ ತಾಯಿ, ನೀನು ಎದ್ವಾ. ಅದು ಅಲ್ಲದೆ ಅದಿರಲಿ, ಇನ್ನು ಕೆಲವರು ಅದಾದ್ಮೇಲೆ ಎಲ್ಲ ಕಂಡು ಆದ್ಮೇಲೆ ಒಂದೊಂದು ಮಡಕೆಗಳಲ್ಲಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲನೂ ಇಟ್ಕೊಂಡು ಮಧುರಾ ನಗರಿಗೆ ಮಾರಕ್ಕೆ ಹೋಗ್ತಾರಂತೆ. ಮಾರಕ್ಕೆ ಹೋಗೋದಾಗ ಅಲ್ಲಿ ಸುಮ್ಮನಿರ್ತಾರ ರೋಡಲ್ಲಿ ಹೋಗ್ತಾ. ವಿಕ್ರೇತು ಕಾಮ ಚಿಲಗೋಪ ಕನ್ಯಾ ಮುರಾರಿ ಪಾದಾರ್ಪಿತ ಚಿತ್ತ ವೃತ್ತಿ ದಧ್ಯಾಧಿಕಂ ಮುಖವಶಾತ್ ಅವೋಚತೆ ಗೋವಿಂದ ದಾಮೋದರ ಮಾಧವೇತಿ.
ಒಂದು 10 ಶ್ಲೋಕ ಇದೆ ಈ ಥರ ಭಾಗವತ ಪುರಾಣದಲ್ಲಿ 10 ಶ್ಲೋಕ. ಹೀಗೆ ವಿಕ್ರೇತು ಕಾಮಾಖಿಲ ಗೋಪಕನ್ಯಾ, ಕೆಲವು ಗೋಪಸ್ತ್ರೀಯರಿಗೆ ಅದನ್ನ ಮಾರೋದಿಕ್ಕೆ ತಗೊಂಡೋಗ್ಬೇಕು. ಅವ್ರಿಗೆ ಅದು ಜೀವನದ ಇದು ಕೂಡ ಆಗಿತ್ತು, ಆಧಾರವೂ ಕೂಡ ಆಗಿತ್ತು ಗೋ ಸಂಪತ್ತು. ಅದನ್ನು ಮಾರೋದಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ದಾರೆ. ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ, ಚಿತ್ತವೃತ್ತಿ ಮನಸ್ಸಿನಲ್ಲಿ ಏನ್ ನಡೀತಾರೆ? ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ, ಕೃಷ್ಣನ ಪಾದಗಳನ್ನ ನೆನೆಸ್ಕೊಂಡೇ ಹಾಡ್ತಾ ಇದ್ದಾರೆ. ದಧ್ಯಾಧಿಕಂ ಮೋಹವಶಾತ್ ಅವೋಚತ್, ಬುದ್ಧಿನಲ್ಲಿ ಇಟ್ಕೊಂಡಿರೋದು ದಧ್ಯಾಧಿಕಂ, ಮೊಸರು, ಬೆಣ್ಣೆ, ಹಾಲು, ತುಪ್ಪ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ? ಗೋವಿಂದ ದಾಮೋದರ ಮಾಧವೇತಿ. ಮಧುರೆ ಪ್ರಜೆಗಳೇ, ಮಲಗ್ಬಿಟ್ಟಿದ್ದೀರಾ? ನಾವು ಗೋವಿಂದನ್ ತಂದಿದೀವಿ, ಮಾಧವನ್ ತಂದಿದೀವಿ, ದಾಮೋದರನ್ ತಂದಿದೀವಿ. ಹಾಲು ಮೊಸರು ಬೆಣ್ಣೆ ಬೇಕಂತ ಕೇಳೋದೇ ಅವ್ರಿಗೆ ಮರ್ತೋಯ್ತಂತೆ. ಗೋವಿಂದ ದಾಮೋದರ ಮಾಧವೇತಿ, ಈ ರೀತಿ ನಾವು ಮೂರನ್ನು ಮಾರಕ್ ತಂದಿದೀವಿ, ತಗೊಳ್ಳಿ ಎದ್ದು ಬಂದು. ಅವ್ರಿಗೆಲ್ಲ ಗೊತ್ತು ಇದು ಗೋಪಿಕಾಸ್ತ್ರೀಯರು ಹಾಡ್ತಾ ಇರೋ ಹಾಡುಗಳು. ಇವ್ರು ಯಾವಾಗಲೂ ಕೃಷ್ಣನ ನಾಮವನ್ನೇ ಹೇಳ್ಕೊಂಡು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೀಗೆ ಈ ರೀತಿ ಹಾಡ್ತಾ ಇದ್ದಾರಲ್ಲಮ್ಮ, ಈ ರೀತಿ ಹೇಳ್ತಾ ಇರೋದು ನಿನಗೆ ಕಿವಿಗೆ ಬಿದ್ದಿಲ್ವೇ? ಎಷ್ಟು ಜೋರಾಗಿ ಹಾಡ್ತಾ ಇದ್ದಾರೆ ನೋಡು. ಯದ್ವಾ ಯೋಷಾ ಗಣೇನ ವರಧನ್ನಿ ಮಧ್ಯಮಾನೆ ಘೋಷಾಲಯೇಶು ದಧಿಮಂಥನ ತೀವ್ರ ಘೋಷಾಹ ಘೋಷಾತ್ ಕಲಿಮಿದತೆ ಖುಪಶ್ಚ ಕುಂಭಾಹ ಶೇಷಾದ್ರಿಶೇಖರ ದೇಹೋ ತವ ಸುಪ್ರಭಾತಂ. ಶೇಷಾದ್ರಿಶೇಖರ ಸುಪ್ರಭಾತವನ್ನು ದಿವಸ ಹೇಳ್ತಾರೆ ಈ ಹಾಡನ್ನ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಗೋಪಿಕಾ ಸ್ತ್ರೀಯರಿಗೆ ಬರೀ ಅದೇ ಒಂದು ಕೆಲಸ. ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು. ಯಾರು ಅಶಿಕ್ಷಿತಂ ತುಮ್ಮುರು ನಾರದಾದೈಹಿ, ತುಮ್ಮುರು ನಾರದಿಗೂ ಕೂಡ ಅಷ್ಟು ಚೆನ್ನಾಗಿ ಹಾಡೋಕೆ ಬರಲ್ವಂತೆ, ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ರಂತೆ. ಹಾಗೆ ಆ ರೀತಿ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನೂ ಗೊತ್ತಿಲ್ವೇ? ಒಂದು ಸರಿ ಕೃಷ್ಣನು ಕೂಡ ಬೆಣ್ಣೆ ಕಡಿಯಕ್ಕೆ ಅಂತ ನಿಂತ್ಕೊಂಡ. ಅವಾಗ ನಿಂತ್ಕೊಂಡ್ರೆ, ಅಮ್ಮ ನಿನಗ್ಯಾಕೆ ಆಯಾಸ? ನಾನು ಕಡಿತೀನಿ, ಆ ಮಂಥನ ದಂಡವನ್ನು ನನಗೆ ಕೊಡು ಅಂತ ಕೇಳಿದಾಗ ಅವನು ನಿಂತಿದ್ದು ನೋಡಿ ಎಷ್ಟು ಜನ ಇದಾಗ್ಬಿಟ್ರು ಅಂದರೆ, ಅದೇನು ಅಂಬಶ್ರಾಮಿಸಿ ಇಷ್ಟ ಘೋರ ಸಮಿದಂ ಬದ್ಧಾಮಿ ಮಂಥಾನಕಂ ದದಾಮಿ, ನನಗೆ ಆ ಮಂಥಾನಕವನ್ನು ನನಗೆ ಕೊಡು. ಪ್ರಲಂಬ್ಯ ಸ್ಥಿತಿನಿತಿ, ಅದು ಅಲ್ಲದೆ ಸರಬಸಂ ದೀನಾನನೋ ವಾಸುತಿಹಿ. ಇವನು ಯಾವಾಗ ಮಂತ್ರ ದಂಡ ಹಿಡ್ಕೊಂಡೋ ಇಲ್ಲೋ ಆ ಆದಿಶೇಷನ್ಗೆ ಮೊಕಾನೆ ಬಿದ್ದೋಯ್ದಂತೆ. ಇನ್ನೆಲ್ಲಿ ನನ್ನನ್ನು ತಗೊಂಡ್ಬಿಟ್ಟು ಮತ್ತೆ ಇನ್ನೊಂದು ಹಗ್ಗ ಹಾಕಿ ಇನ್ನೆಲ್ಲಿ ಕಟ್ ಹಾಕ್ತಾನೋ ಇವ್ ನನ್ನನ್ನ. ಆ ಮಂತ್ರ ಪಂಥವನ್ನು ಕಡಿಯುವಾಗ ಅಲ್ಲಿ ಕಟ್ ಹಾಕ್ಬಿಟ್ಟ. ಇವಾಗ ಏನ್ ಮಾಡ್ತಾನೋ ಹಾಗೆ ಕಮಲಾಲಯ ಸಾಸೂಯಂ ಸೃಗಣಾಹ. ಕಮಲಾಲಯ ಲಕ್ಷ್ಮಿ ನೋಡ್ತಾ ಇದ್ದಾಳಂತೆ, ಇನ್ಯಾವ ಲಕ್ಷ್ಮಿ ಹುಟ್ಟು ಬರ್ತಾಳೆ? ಇನ್ನೊಂದು ಅಮೃತ ಹುಟ್ಟಕ್ಕೆ ನಿಂತ್ಕೊಂಡ್ಬಿಡ್ತಲ್ಲಪ್ಪ. ಇವನೇ ಈ ಮಂಥನ ತಂಡ ಹಿಡ್ಕೊಂಡು ನಿಂತಿಬಿಟ್ಟ ಕೃಷ್ಣ. ಈ ಮೊಸರನ್ನು ಕಡಿಯಕ್ಕೆ ಶುರು ಮಾಡ್ತಾನೆ. ಆಗ ಇನ್ನೊಬ್ರು ಏನ್ ಮಾಡು, ದೇವತೆಗಳಿಗೆಲ್ಲ ಬಹಳ ಖುಷಿ, ಡಾನ್ಸ್ ಮಾಡ್ತಾ ಇದ್ದಾರಂತೆ. ಎರಡನೇ ಬರುತ್ತೆ ಅಮೃತ ಕಲಶ ಬರುತ್ತೆ ಅಂತ ಅವ್ರು ಡಾನ್ಸ್ ಮಾಡ್ತಾ ಇದ್ದಾರಂತೆ. ಈ ರೀತಿ ರಾಹು ನೋಡ್ತಾ ಇದ್ದಾನೆ, ಹೋಯ್ತು ಇರೋ ತಲೆನೂ ಕಾಲಿನ ಸರಿ ಕತ್ತಾಕ್ಸ್ಬಿಡ್ತಾನೆ ಅಂತ ಆಗ್ಲೇ ಓಡಕ್ ಶುರು ಮಾಡೋದಂತೆ. ಕೃಷ್ಣನ ಕೈಲಿ ಮಂಥನ ದಂಡವನ್ನು ನೋಡ್ಬಿಟ್ಟು ಇವರೆಲ್ಲ ಇಷ್ಟು ಹೆದರ್ಕೊಂಡು ಓಡೋಗ್ತಾ ಇದ್ದಾರೆ. ಅಮ್ಮ ನಿಮ್ಗ್ಯಾಕಮ್ಮ ಆಯಾಸ? ನಾನು ಕಡ್ಕೊಡ್ತೀನಿ ಬೆಣ್ಣೆನ ಅಂತ ಕೃಷ್ಣ ನಿಂತ್ಕೊಂಡ ತಕ್ಷಣ ಮುಗಿದೋಯ್ತು ಕೆಲಸ. ಒಟ್ಟಲ್ಲಿ ಮತ್ತಿಯಿಂದ ಹಾಗೆ ಕಡೆದಂತಹ. ಅದು ಅಲ್ಲದೆ ಇನ್ನೂ ಕೇಳಿದೆ, ಅಂದ್ಕೊಳ್ಳಲು ಆಯಚ್ಚಿಯ ಅವರ ಕೂದಲುಗಳು ಅವರು ಕಡಿತಾ ಇರ್ಬೇಕಾರೆ ಚೆರ್ವಂತ ಹೀಗೆ ಕಡಿತಾ ಇದ್ದಾರೆ. ಅವರಲ್ಲಿ ಅಚ್ಚು ತಾಳಿ ಆಮೆ ತಾಳಿ ಅಂತ 2 ತಾಳಿ ಹಾಕುತ್ತಾರೆ. ಆ 2 ಕೂಡ ಢಲ್ ಅಂತ ಒಂದಕ್ಕೊಂದು ತಗಲಿ ಶಬ್ದ ಆಗ್ತಾ ಇದೆ. ಕೈಯಿನ ಬಳೆಗಳ ಶಬ್ದ ಆಗ್ತಾ ಇದೆ, ಕಾಲಿನ ಗೆಜ್ಜೆಗಳ ಶಬ್ದ ಆಗ್ತಾ ಇದೆ, ಕತ್ತಿನ ಸರಗಳೆಲ್ಲ ಶಬ್ದ ಆಗ್ತಾ ಇದೆ. ಅವ್ರು ಹಾಕೊಂಡ್ರ ಆಭರಣಗಳ ಶಬ್ದವೆಲ್ಲ ಕೇಳಿಸ್ತಾ ಇದೆಯಲ್ಲ ತಾಯಿ, ನಿಂಗೆ ಅದು ಗೊತ್ತಾಗ್ಲಿಲ್ವೇ? ನೀಳವಾದ ಕೇಶರಾಶಿ ಅವ್ರಿಗೆಲ್ರಿಗೂ ಕೂಡ ಇವತ್ತಿಂತಹ ಬ್ಯೂಟಿ ಪಾರ್ಲರ್ ಎಲ್ಲ ಇರಲಿಲ್ಲ. ನ್ಯಾಚುರಲ್ ಆಗಿ ಅವ್ರಿಗೆ ನೀಳವಾದ ಕೇಶರಾಶಿ. ಹಾಗೆ ಆ ಕೇಶರಾಶಿಯಲ್ಲಿ ಹಿಂದಿನ ದಿವಸ ಯಾವುದೋ ಒಂದು ಘಮಘಮಾನ ಹೂವನ್ನ ಅಲಂಕಾರಕರ ಮಧ್ಯದಲ್ಲಿ ಸಿಕ್ಕಿಸ್ಬಿಟ್ಟು ಅದು ಮಾನ್ಯ ದಿವಸ ಹಾಲು ಮೊಸರು ಕಡಿತಾ ಇರ್ಬೇಕಾದ್ರೆ ಅದು ಬಿಚ್ಚಿ ಹೋಗಿ ಆ ಸೆಂಟ್ ಘಮ, ತಲೆಯಿಂದ ಬಿಚ್ಚಿದ ಹೂವಿನ ಸೆಂಟ್ ಘಮ ಇಲ್ಲೆಲ್ಲ ಹರಡ್ಕೊಂಡಿದೆ. ಆ ವಾಸನೆ ಅಷ್ಟೊಂದು ಬರ್ತಾ ಇದೆ. ನಿನಗೆ ಅದು ಗೊತ್ತಾಗ್ತಾ ಇಲ್ವೇ? ಇನ್ನೂ ಮಲ್ಕೊಂಡಿದೆಯಾ ತಾಯಿ? ಹೇಳು. ಇಷ್ಟೊಂದು ಕೊಟ್ಟಿದ್ದೀವಲ್ಲ ಉದಾಹರಣೆ, ನಿನಗೆ ಇನ್ನೇನು ಬೇಕು? ಬೆಳಗಾಗಿದೆ ಅನ್ನೋದಕ್ಕೆ ಗೋಪಿಕಾ ಸ್ತ್ರೀಗಿಂತ ಜಾಸ್ತಿ ಏನೇನು ಬೇಕಾದರೂ ಬೇಕಾ? ಇನ್ನು ಹೇಳಮ್ಮ ಸಾಕು. ನಾರಾಯಣನ ಮೂರ್ತಿ, ಅದು ಅಲ್ಲೇ ಕೇಶವನೈ ಪಾಡುವಂ. ಯಾಕೆ ಹೋಗ್ತಾ ಇದೀವಿ ನಾವು ಅಂತ ಕೇಳ್ತಾಳೆ ಒಳಗಡೆ. ಏನಕ್ಕೆ ಹೋಗ್ತಾ ಇದೀವಿ? ಕೇಶವನೈ ಪಾಡುವಂ, ನಾರಾಯಣನ ಮೂರ್ತಿ ಕೇಶವನೈ ಪಾಡುವಂ, ಅವನನ್ನು ಹಾಡಕ್ಕೆ ಹೋಗ್ತಾ ಇದೀವಮ್ಮ. ಅದಕ್ಕೋಸ್ಕರ ಬಾ, ಎದ್ಬಾ, ನೀ ಬರಲೇಬೇಕು ಇವಾಗ. ಇಲ್ಲದವರು ತುಂಬ ಲೇಟ್ ಆಗಿಬಿಡತ್ತೆ. ಅವಾಗ ಏನು ಮಾಡಬೇಕು? ನಾವೆಲ್ಲ ಹೋಗಿ ಎಲ್ಲ ಕಾಯ್ತು. ಇಲ್ವಲ್ಲ, ನೀವೆಲ್ಲ ಇಷ್ಟೇ ಜನ ಬಂದಿದ್ದೀವಿಲ್ಲ, ನಾನು ಯಾಕೆ ಬರಲಿ ಇವಾಗ? ಇಲ್ಲ
ನೀನು ಬರ್ತೀಯಾ ಅಂತ ಕಾದು ಕೂತ್ಕೊಂಡು ಇನ್ನೊಂದು ಗ್ರೂಪ್ ಮುಂದೆ ಹೋಗಿ ನಿಂತಿದ್ದಾರೆ. ನಾವಿಲ್ಲ 5 ಜನ ಇದ್ದೀವಿ, ನೀ ಬೇಗ ಬಂದು ನಮ್ಮ ಜೊತೆ ಸೇರ್ಕೊಂಡ್ರೆ ಹೋಗೋಣ ಇವಾಗ ನಡಿ ಅಂತ ಹೇಳಿಬಿಟ್ಟು ಅವಳನ್ನ ಎಬ್ಸಿ ಕರೀತಾ ಇದ್ದಾರೆ. ಹೇಗೆ ಕೇಶವನೈ ಪಾಡುವೋಂ ಧ್ಯಾಯನ್ ಕೃತೆ ಯಜನ್ಯಜ್ಞೆ, ಅದು ಅಲ್ಲದೆ ದ್ವಾಪರೆ ಅರ್ಚಯನ್ ಯಥಾಪ್ನವತಿ ತಥಾಪ್ನವತಿ ಕಲವು ಸಂಕೀರ್ತಿ ಕೇಶವ. ಕಲಿಯುಗದಲ್ಲಿ ಸಂಕೀರ್ತನೆ, ಭಗವಂತನ ನಾಮ ಸಂಕೀರ್ತನೆ ಮಾತ್ರ ಇರೋದು. ಅದರಲ್ಲೇ ಧ್ಯಾಯನ್ ಕೃತೆ ಕೃತಯುಗದಲ್ಲಿ ಯಾಗ ಯಜ್ಞಾದಿಗಳು ಮಾಡ್ತಾ ಇದ್ರು. ಹಾಗೆ ಯಜನ್ ಯಜ್ಞ ನೆಕ್ಸ್ಟ್ ಯುಗದಲ್ಲೂ ಕೂಡ ತ್ರೇತಾಯುಗದಲ್ಲೂ ಕೂಡ ಯಾಗ ಯಜ್ಞಗಳು ಎಲ್ಲ ರಾಜರುಗಳು ಇದ್ದಿದ್ರೆ ಅಶ್ವಮೇಧ ಯಾಗಗಳು ಅದೇ ಜಾಸ್ತಿ ಇತ್ತು. ದ್ವಾಪರೆ ಅರ್ಚಯನ್, ದ್ವಾಪರ ಯುಗದಲ್ಲಿ ಅರ್ಚಯನ್ ಬಂತು. ಹಾಗೇನೆ ಏನಾದರೂ ಇರಲಿ ಒಟ್ಟಿನಲ್ಲಿ ಕಲವು ಸಂಕೀರ್ತಿ ಕೇಶವ. ಕಲಿಯುಗದಲ್ಲಿ ನಮಗೆ ಯಾಗ ಯಜ್ಞಗಳು ಬೇಡ, ಆ ರೀತಿ ಮಾಡ್ತಾ ಇದ್ದಂತಹ ವರ್ಷಾನುಗಟ್ಟಲೆ ಯಾಗ ಯಜ್ಞ ಯಾವ ಮಾಡೋಕ್ಕೂ ಆಗಲ್ಲ. ಅಶ್ವಮೇಧ ಯಾಗದ ಮಂತ್ರವನ್ನು ಪೂರ್ತಿ ತಪ್ಪಿಲ್ಲದೆ ಹೇಳಿದ್ರೆ ಅದರ ಫಲವೇ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ಆ ಮಂತ್ರವನ್ನು ಕಲ್ತಿರೋರು ಎಷ್ಟು ಜನ ಇರ್ಬೋದು, ಅದನ್ನು ಹೇಳೋರು ಎಷ್ಟು ಜನ ಇರ್ಬೋದು, ಅದು ಬೇರೆ ವಿಷಯ. ಒಟ್ಟಿನಲ್ಲಿ ಹೀಗೆ ಆವಾಗಲೆಲ್ಲ ಆಗಿತ್ತು. ಆದರೆ ಕಲಿಯುಗದಲ್ಲಿ ನಮಗೆ ಎಷ್ಟು ಸುಲಭವಾಗಿ ಬಂದಿದ್ದಾನೆ ದೇವರು ಅಂತಂದರೆ ಕಲವು ಸಂಕೀರ್ತ್ಯ ಕೇಶವ, ಭಗವಂತನ ನಾಮ ಹೇಳ್ಕೊಂಡ್ರೆ ಸಾಕು, ನಮಗೇನಿಲ್ಲ. ಅದಕ್ಕೆ ನಮ್ಮ ದಾಸರುಗಳು ದೇವಸ್ಥಾನ ದೇವರ ಪದಗಳು ಅದೆಲ್ಲ ತುಂಬ ಜಾಸ್ತಿ ಇವಾಗ. ಅದಕ್ಕಿಂತ ಆವಾಗಿನ ಕಾಲದೆಲ್ಲ ನಮ್ಮ ಮಾಡೋಕ್ಕಾಗ್ತಿರ್ಲಿಲ್ಲ, ಈಗಿನ ಕಾಲದನ್ನು ನಾವು ಮಾಡ್ತೀವಿ. ಧ್ಯಾಯನ್ ಕೃತೆ ಯಜನ್ಯಜ್ಞೆ ಅಂತ ಹೇಳ್ಬಿಟ್ಟು ದ್ವಾಪರೆ ಅರ್ಚಯನ್ ಯಥಾಪ್ನವತಿ ತಥಾಪ್ನವತಿ ಕಲವು ಸಂಕೀರ್ತ್ಯ ಕೇಶವಂ. ಈಗ ಕೇಶವನಾಮವೇ ನಮಗೆ ಬೇಕಾಗಿರೋದು. ಅದೊಂದೇ ಕೇಶವನಾಮ, ಭಗವಂತನ ಯಾವ ನಾಮ ಅಷ್ಟೊಂದು ಶ್ರೇಷ್ಠವಾದದ್ದು ಅಂತ ಕೇಳಿದಾಗ ವ್ಯಾಸರು ಹೋಗಿ ಇದರಲ್ಲಿ ನೈಮಿಷಾರಣ್ಯದಲ್ಲಿ ವ್ಯಾಸಗದ್ದಿ ಅಂತ ಇದೆ, ಅದ್ರ ಮೇಲೆ ಹೋಗಿ ನಿಂತ್ಕೊಂಡು ಅವ್ರು ಹೇಳೋದಂತೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಾತ್ ಕೇಶವಾತ್ ಪರಂ. 2 ಭುಜಗಳನ್ನು ಎತ್ತಿ ಹೇಳ್ತಾ ಇದ್ದಾರೆ ವ್ಯಾಸರು. ಹೇಳ್ತಾ ಇದ್ದಾರೆ ಸತ್ಯಂ ಸತ್ಯಂ ಇದಂ ಸತ್ಯಂ, ಇದೇ ಸತ್ಯವಾದ ವಿಷಯ, ಪುನಃ ಪುನಃ ಸತ್ಯವಾದ ವಿಷಯ. ಯಾತಕ್ಕೆ? ವೇದಶಾಸ್ತ್ರಾತ್ ಪರಂ ನಾಸ್ತಿ, ವೇದವನ್ನು ಬಿಟ್ಟರೆ ಯಾವ ಶಾಸ್ತ್ರವೂ ಬೇರೆ ಇಲ್ಲ. ನದೈವಾತ್ ಕೇಶವಾತ್ ಪರಂ, ಭಗವಂತನನ್ನ ಕೇಶವನನ್ನು ಬಿಟ್ಟರೆ ಇನ್ಯಾವ ದೇವರು ಇಲ್ಲ. ಅವನೇ ದೇವರು, ಅವನೇ ನಾರಾಯಣ, ಅವನೇ ಶಿವ, ಎಲ್ಲನೂ ಅವನೇ ದೇವರು ಅಂತ ಹೇಳ್ಬಿಟ್ಟು ವೇದಕ್ಕಿಂತ ಶಾಸ್ತ್ರ ಕೇಶವನಾಮಕ್ಕಿಂತ ಅದು ಕೇಶವನಾಮ 12 ನಾಮಗಳಲ್ಲಿ ಮೊದಲನೇದು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಗೋವಿಂದಾಯ ನಮಃ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಹೀಗೆ ಆಳ್ವಾರುಗಳು ಕೂಡ ಎಲ್ಲ ಅದೇ ರೀತಿ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ರು. ಅದು ಅಲ್ಲದೆ ಜೀವಿತಂ ವಿಷ್ಣು ಭಕ್ತಸ್ಯ ವರಂ 5 ದಿನಾನಪಿ ನತು ಕಲ್ಪ ಸಹಸ್ರಾಣಿ ಭಕ್ತಿಹೀನಸ್ಯ ಕೇಶವೇ. ಬೇಕಾದಷ್ಟು ದಿವಸ ಬದುಕಿರ್ತೀವಿ, ಸಾವಿರಾರು ವರ್ಷನೂ ಬದುಕ್ತಾರೆ. ಆಗಿನ ಕಾಲದಲ್ಲ ಇಲ್ಲ ಇರ್ತಿದ್ರು. ಆದರೆ ಒಂದೇ ದಿವಸ ಒಂದೇ ಒಂದು ಭಕ್ತಿಹೀನಸ್ಯ ಕೇಶವೇ, ಕೇಶವನಲ್ಲಿ ಭಕ್ತಿ ಇಲ್ಲದಂತಹ ಜೀವನ ಶುದ್ಧ ಶೂನ್ಯ, ಅದು ಮಾಡಲೇಬಾರದು. ನತು ಕಲ್ಪ ಸಹಸ್ರಾಣಿ, ಸಹಸ್ರ ಕಲ್ಪಗಳು ಬದುಕಿದ್ರು ಕೂಡ ಕೇಶವನಾಮ ಇಲ್ಲದೆ ಇರೋನು ಮನುಷ್ಯನೇ ಇಲ್ಲ. ತೇ ಶವಾಹ ಪ್ರಕೀರ್ತಂತೆ, ಆ ಮೊದಲನೇ ಅಕ್ಷರ ಕೆ ತೆಗೆದುಹಾಕ್ಬಿಟ್ರೆ ನೋಡಿ ಎರಡನೇದು ಎಂಥ ಅಪಭ್ರಂಶ ಬರುತ್ತೆ. ಶವ, ಕೆ ಶವ, ಕೆ ಬಿಟ್ಬಿಟ್ರಿ ಶವ. ಆ ಕೇಶವನಲ್ಲಿ ಭಕ್ತಿ ಇಲ್ಲೇ ಇರೋಲ್ಲ, ಶವಕ್ಕೆ ಸಮಾನ ಅಂತ ಹೇಳ್ಬಿಟ್ಟು ಬದುಕಿದ್ರು ಕೂಡ ತೇ ಶವಾಹ ಪ್ರಕೀರ್ತಂತೆ ಯೇಷಾಂ ಕೃತಿ ನ ಕೇಶವ. ಯಾರ ಹೃದಯದಲ್ಲಿ ಕೇಶವ ಇಲ್ವೋ ಅವನು ಶವಕ್ಕೆ ಸಮನಂತೆ. ಇದೆಲ್ಲ ಗೊತ್ತಿಲ್ವೇ? ಕೇಶವಾರ್ಪಿತ ಚಿತ್ತಾಹ ಏನ ಶವಾಹ ನ ಪುನರ್ಭವಾಹ. ಯಾರಿಗೆ ಕೇಶವನ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಭಕ್ತಿ ಇದೆಯೋ ಅವರು ಮತ್ತೆ ಶವ ಆಗುವುದಿಲ್ಲ, ಕೇಶವನ ಹತ್ರ ಹೊರಟೋಗ್ತಾರೆ. ಈ ರೀತಿ ಪುನರ್ಜನ್ಮನೇ ಇರೋಲ್ಲ ಕೇಶವ ನಾಮದಿಂದ. ಕೇಶವ ನಾಮಕ್ಕೆ ಅಷ್ಟೊಂದು ಇಷ್ಟ ಇದೆ. ಹಾಗೆ ಕೇಶವ ಅಂತ ಹೆಸರು ಬರೋದಕ್ಕೂ ಕೂಡ ಬೇಕಾದಷ್ಟು ಕಾರಣ ಇದೆ. ಸುಂದರವಾದ ಕೇಶರಾಶಿ ಇದ್ದವನು, ಅದು ಅಲ್ಲದೆ ಅವನ ಕೂದಲೇ ಹಾಗಿತ್ತು. ಆ ರೀತಿ ಕೇಶವನಿಗೆ ಅದು ಅಲ್ಲದೆ ಇದರಲ್ಲಿ ಮಂದರ ಪರ್ವತ ಕಡಿಯುವಾಗ ಹಾಗೆ 2 ಕೈಯಿಂದ ತಾನು ಆ ಕಡೆನೂ ರಾಕ್ಷಸರಿಗೂ ಈ ಕಡೆ ದೇವತೆಗಳಿಗೂ ಇಬ್ಬರಿಗೂ ಸಹಾಯ ಮಾಡ್ತಾ ಮಾಡ್ತಾ ಅವನ ಇಷ್ಟು ತಪ್ಪ ತಲೆ ಗಂಟು ಬಿಚ್ಚಿಬಿಟ್ಟು ಆ ಸಮುದ್ರದಲ್ಲಿ ಹರಡ್ಕೊಂಡ್ಬಿಡ್ತು. ಆ ಬಿಳಿ ಹಾಲಿನ ಸಮುದ್ರದ ಮೇಲೆ ಇವನ ಕಪ್ಪು ಕೂದಲಿನ ಗುಂಗುರು ಕೂದಲಿನ ರಾಶಿ ಅದನ್ನು ನೋಡಿಬಿಟ್ಟು ಲಕ್ಷ್ಮಿ ಮರಳಾದನು. ಅದಕ್ಕೆ ಲಕ್ಷ್ಮಿ ಅವನ ಕೂದಲಿಗೋಸ್ಕರ ಬಿದ್ದಳು, ಅವನ ಕೂದಲಿಗೆ ಅಟ್ರಾಕ್ಟ್ ಆಗಿಬಿಟ್ಲು ಲಕ್ಷ್ಮಿ ಅಂತ ಹೇಳಿಬಿಟ್ಟು ಅದರಲ್ಲಿ ಹೇಳ್ತಾರೆ. ಕೇಶವನೊಡೆ ದೇಶಮುಡೆಯ ಹೇಳಿ ಆಶ್ರಿತರಿಗೆ ಭಕ್ತರಿಗೆ ಒಲಿದವೊಡನೆ ಅವ ಪುರುಷ ಆಕಾರದಲ್ಲಿ ಬರ್ತಾಳಲ್ಲ ಆಕೆಯೇ ಸರಿ. ಆ ದರ್ಶನಕ್ಕೆ ಬರಲಾರಿಯ ದೇವಿ ನೀನು, ಎದ್ಬಾ ತಾಯಿ. ಒಳ್ಳೆ ತೇಜಸ್ಸುಳ್ಳವಳೆ, ದೇಶಮುಡೆಯ ಬಹಳ ತೇಜಸ್ಸುಳ್ಳವಳೆ, ಬಹಳ ಭಗವದ್ ಭಕ್ತಿ ಉಳ್ಳವಳೆ, ಕೃಷ್ಣನಲ್ಲಿ ಮನಸ್ಸುಳ್ಳವಳೆ,
ನೀನು ಲಾವಣ್ಯವತಿಯೂ ಹೌದು, ಮಂಗಳಕರಳು ಹೌದು, ಎದ್ದು ಬಾ. ಬೇಗ ಬಂದರೆ ನಾವು ಕೇಶವನನ್ನ ಕೀರ್ತನೆಯನ್ನ ಮಾಡಿ ಅವನನ್ನು ಒಲಿಸ್ಕೊಳ್ಳೋಣ. ಭಗವಂತನನ್ನು ಒಲಿಸ್ಕೋಬೇಕು. ನಾವು ಪ್ರೀತಿಯಿಂದ ಹೋದ್ರೇನೆ, ಭಕ್ತಿಯಿಂದ ಹೋದ್ರೇನೆ ಅವ್ರು ನಮ್ಮ ಒಲಿಯೋದು. ಹಿಂದೆ ಹೋದರೆ ಸಿಕ್ಕೋದಿಲ್ಲ. ಆಚಾರ್ಯಗಳು ಶಾಸ್ತ್ರವೆಂಬ ಹಾಲಿಗೆ ಪ್ರೇಮವೆಂಬ ಹೆಪ್ಪು ಹಾಕಿ ಮೊಸರು ಮಾಡಿ ಆ ತಮ್ಮ ಪ್ರಜ್ಞೆ ಎಂಬ ಕಡೆಗೋಲಿನಿಂದ ಕಳೆದು ಬೆಣ್ಣೆ ಎನ್ನುವ ಜ್ಞಾನವನ್ನು ತೆಗೆದುಕೊಟ್ರಂತೆ ನಮಗೆಲ್ಲ. ಅದನ್ನು ಎಷ್ಟು ಜನ ಅರ್ಥ ಮಾಡ್ಕೊತಾರೆ, ತಿಳ್ಕೊತಾರೆ, ಅದರ ಮೇಲೆ ಅದು 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 ಒಂದು ಶಾಸ್ತ್ರವೆಂಬ ಹಾಲು. ಆ ಹಾಲಿಗೆ ಪ್ರೇಮವೆಂಬಂತಹ ಹೆಪ್ಪು ಹಾಕ್ತಾರೆ. ಅದು ಮೊಸರು ಮಾಡಿ ಅದನ್ನು ಪ್ರಜ್ಞೆ ಎನ್ನುವ ಮಂಥನ ದಂಡದಿಂದ ಕಡೆದು ಬೆಣ್ಣೆ ಎನ್ನುವ ಜ್ಞಾನವನ್ನು ತೆಗೆದು ನಮಗೆಲ್ಲ ಕೊಟ್ಟಿದ್ದಾರೆ. ಆ ಬೆಣ್ಣೆಯ ಜ್ಞಾನವನ್ನು ತಿಳಿದುಕೊಳ್ಬೇಕು. ಆ ಬೆಣ್ಣೆಗೆ ಮ್ಯಾಗಿ ಅನ್ನೋದನ್ನ ತಿಳ್ಕೊಳ್ಬೇಕು. ಪ್ರಣವದಿಂದ ಮನಸ್ಸು ಮಥನ ಮಾಡಿದರೆ ಜ್ಞಾನವೆಂಬ ಬೆಣ್ಣೆ ಹೇಗೆ ದೊರಕುತ್ತೆ, ಇದರಿಂದ ಐಶ್ವರ್ಯ ಜನ್ಮಾಂತರ ಎಲ್ಲವೂ ನಾಶವಾಗಿ ಮೋಕ್ಷ ದೊರೆಯುತ್ತೆ. ಇದನ್ನ ಮಾಡಿ ಅಂತ ಹೇಳಿ ಅಲ್ಲಿ ಅಹಂಕಾರ ಬರದಂತೆ ಮಾತ್ರ ನೋಡ್ಕೋಬೇಕು. ನಾವು ಏನೇನು ಕರ್ತರು ಏನೇನು ಬಂದರೂ ಕೂಡ ಮುಂದಕ್ಕೆ ಬರ್ತಾ 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 ದುರಹಂಕಾರ ಅನ್ನೋದು ಬರಬಾರ್ದು. ನಾನೇ ಬೆಸ್ಟ್ ಅನ್ನೋದು ಖಂಡಿತ ಯಾವತ್ತೂ ಬರಬಾರ್ದು. ಒಟ್ಟಿನಲ್ಲಿ ಪರಮಾತ್ಮನನ್ನು ಇವರೆಲ್ಲರೂ ಆಶ್ರಯಿಸಿದ್ದು. ಸ್ವಾಪದೇಶದಲ್ಲಿ ಇದು ಕುಲಶೇಖರ ಆಳ್ವಾರ್ಗೆ ಸುಪ್ರಭಾತ. ನೆನ್ನೆ ಪೆರಿಯ ಆಳ್ವಾರಿಗೆ ಸುಪ್ರಭಾತ. ಈ 10 ಹಾಡಿನಲ್ಲಿ 10 ಆಳ್ವಾರ್ಗಳಿಗೆ ಸುಪ್ರಭಾತವನ್ನು ಹೇಳ್ತಾಳೆ. ಆಚಾರ್ಯಗಳಿಗೆ ಸುಪ್ರಭಾತವನ್ನು ಹೇಳಿದಾಳೆ. ಇದರಲ್ಲಿ ಕುಲಶೇಖರ ಆಳ್ವಾರ್ ಇವರು ರಾಜರಾಗಿ ಅನೇಕ ರಂಗಯಾತ್ರಾ ದಿನೇ ದಿವಸಾಗಲೂ ಶ್ರೀರಂಗಕ್ಕೆ ಹೊರಡಬೇಕು ಅಂತ ಹೊರಡೋದು. ಅವಾಗ ಅವರ ಶಿಷ್ಯರ ಅವರ ಆಸ್ಥಾನದಲ್ಲಿ ಇರೋರು ಬಂದು, ಸ್ವಾಮಿ ಇವತ್ತು 1000 ಜನ ವಿಷ್ಣು ಭಕ್ತರು ಊಟಕ್ಕಿದ್ದಾರೆ, ಅವ್ರಿಗೆಲ್ಲ ತಿಥಿಯಾರಾಧನೆ ಆಗೋ ತನಕ ಕಾದಿದ್ದು ಅವ್ರ ಊಟ ಮುಗಿಯೋಷ್ಟು ಸಾಯಂಕಾಲ ಆಗ್ಬಿಟ್ಟು ಹೋಗೋಕ್ಕಾಗ್ತಿರ್ಲಿಲ್ಲ. ಹೀಗೆ ರಾಜನನ್ನು ಕಟ್ಟಿ ಹಾಕಿರ್ತಾರೆ ಅವನ ಸುತ್ತಮುತ್ತಲು ಇದ್ದವರೆಲ್ಲ. ಆ ರೀತಿ ಇದ್ದವರು ಕುಲಶೇಖರ ಆಳ್ವಾರ್ಗೆ ಮಣಿಗಳ ಮಧ್ಯದಲ್ಲಿ ದಿವ್ಯವಾದ ಸ್ಥಾನ, ನಾಯಕ ಮಣಿ ಅಂತ ಹೇಳಿ ಅವ್ರನ್ನ ಕೂಗ್ತೀವಿ. ಕುಲಶೇಖರ ಆಳ್ವಾರ್ ಬೇಯಪ್ಪೆಣ್ಣೆ ಅಂತ ಇವ್ರನ್ನ ಕರೆಯೋದು ಕರೆಕ್ಟ್ ಆಗಿದೆ. ಯಾಕೆಂದ್ರೆ ಜಗತ್ತಿನಲ್ಲಿ ಎಲ್ಲರ ದೃಷ್ಟಿಯಲ್ಲಿ ಒಂಥರ ಭಗವಂತನ ಮೇಲೆ ಹುಚ್ಚು. ಅದು ರಾಮಾಯಣ ಮೇಲೆ ಸಿಕ್ಕಾಪಟ್ಟೆ ಹುಚ್ಚು. ರಾಮಾಯಣ ಹೇಳ್ತಾ ಇದ್ದಾರೆ. ಒಂದು ದಿವಸ ಅವರ ಪುರೋಹಿತರು ಹೇಳ್ತಾ ಇದ್ದಾರೆ, ಉಪನ್ಯಾಸವನ್ನು ಹೇಳ್ತಾ ಚತುರ್ದಶ ಸಹಸ್ರಾಣಿ ಯಕ್ಷಸಾಂ ಭೀಮ ಕರ್ಮಣ ಏಕಶ್ಚ ರಾಮೋ ಧರ್ಮಾತ್ಮ ಕಥಂ ಯುದ್ಧಂ ಭವಿಷ್ಯತಿ ಹೇಳ್ತಾ ಇದ್ದಾರೆ. ಅಯ್ಯೋ ರಾಮ ಒಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ, ಹೇಳಿ ಹೋಗೋಣ ಸೈನ್ಯ ನೆಬಸ್ಕೊಂಡು ಹೊರಟೇ ಬಿಟ್ರು. 14,000 ರಾಕ್ಷಸನ ತಾನು ಸಾಯಿಸ್ತೀನಿ, ರಾಮನಿಗೆ ಸಹಾಯ ಮಾಡ್ತೀನಿ ಅಂತ ಅಷ್ಟು ಹುಚ್ಚು. ಅಲ್ಲಿಗೆ ಹೋಗ್ಬಿಟ್ರು. ಅಲ್ಲಿಗೆ ಹೋದಾಗ ಎಲ್ಲರೂ ಏನ್ ಮಾಡ್ಬೇಕು, ಈ ರಾಜನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ. ಮತ್ತ ತಕ್ಷಣ ಋಷಿಗಳು ಬಂದ್ಬಿಟ್ಟು ತಮ್ ದೃಷ್ಟ ಶತ್ರು ಅಂತಾರಂ ಮಹರ್ಷೇಣಾಂ ಸುಖಾವಗಂ ಬಭುವ ದೃಷ್ಟ ವೈದೇಹಿ ಭರ್ತಾರಂ ಪರಿಷಸ್ವಜೆ ಅಂತ ಅಂದ್ರು. ತಕ್ಷಣ ಏನ್ ಮಾಡಿದ್ರು, ಏನಾಯ್ತು ಗುರುಗಳೇ ಹೇಳಿ ಇನ್ನೊಂದ್ಸರಿ. ತಮ್ ದೃಷ್ಟ ಶತ್ರು ಹಂತಾರಂ ಮಹರ್ಷೇಣಾಂ ಸುಖಾವಗಂ ಬಭುವ ದೃಷ್ಟ ವೈದೇಹಿ ಭರ್ತಾರಂ ಪರಿಷಸ್ವಜೆ. ಅಷ್ಟೊಂದು ರಾಕ್ಷಸರನ್ನ 14 ರಾಕ್ಷಸರನ್ನ ಅರ್ಧಾಧಿಕ ಮುಹೂರ್ತೇನ, ಅರ್ಧಾಧಿಕ ಮುಹೂರ್ತ ಅಂದ್ರೆ ಅರ್ಧ ಅಂದ್ರೆ 30 ಮಿನಿಟ್ಸ್, ಇನ್ನೊಂದು ಮುಹೂರ್ತ 25 ನಿಮಿಷ 15 ನಿಮಿಷ ಅಂದ್ರೆ ಒಟ್ಟು 45 ನಿಮಿಷದಲ್ಲಿ 45,000 ಅದು ಚತುರ್ದಶ ಸಹಸ್ರಾಣಿ 14,000 ರಾಕ್ಷಸರನ್ನ 45 ನಿಮಿಷದಲ್ಲಿ ಸಾಯಿಸೋದನ್ನು ಹೇಳಿದ್ರು. ಶೂರ್ಪನಖಿ ರಾವಣನ ತಗೊಬಿಟ್ಟು, ನೀನೆಂತ ರಾಜನೋ, ನೀನೆಂತ ಶಿವನೋ ನೀನು, ರಾಮನ ಬಾಣ ಯಾವಾಗ ಬರುತ್ತೆ, ಯಾವಾಗ ಬೀಳುತ್ತೆ, ಯಾವಾಗ ಹೊಡಿಯುತ್ತೆ, ಅವನ ಬಾಣ ಯಾವಾಗ ತಗೊಂಡು ಬಿಲ್ನಲ್ಲಿ ಹಾಕ್ತಾನೆ ಒಂದು ಗೊತ್ತಾಗ್ತಾ ಇಲ್ಲ. ಅಷ್ಟು ಫಾಸ್ಟ್ ಚಕ್ರದ ಥರ ಹೋಗ್ತಾ ಇದೆ. ರಾಮ ಬಿಲ್ಲನ್ನು ಹಿಡ್ಕೊಂಡು ಹಿಂಗೆ ತಿರುಗಿಸ್ತಾ ಇದ್ದಂತೆ. ಅವಾಗ 14,000 ಸಾಯಿಸ್ಬೇಕಾದ್ರೆ ಈಗ ಇಟ್ಕೊಂಡು ಶಾಸ್ಕೊಂಡು ಒಂದೊಂದೇ ಬಾಣವನ್ನು ಈಗ ಬಿಡ್ತಾ ಇದ್ರೆ ಸುತ್ತಲೂ ಹೋಗ್ತಾ ಇತ್ತಂತೆ ಬಿಲ್ ಬಾಣಗಳು ಪೂರ್ತಿ ರೌಂಡ್ ಸರೌಂಡೆಡ್ ಎಲ್ಲ ಸುತ್ತಲೂ ಇಟ್ಟು. ಒಂದು ಬಾಣ ಅಂದರೆ 1000 ಜನ, ಇನ್ನೊಂದು ಬಾಣ ಸರಿ ಇನ್ನೊಂದು 1000 ಜನ, ಮತ್ತು 14,000 15 ನಿಮಿಷ ಸಾಯಿಸಬೇಕು. 45 ನಿಮಿಷದಲ್ಲಿದ್ರೆ ಇದೆ ಅದೇ ಸ್ಟ್ರಾಂಗ್ ಮಿಸೈಲ್ಸ್. ಇವರ್ ವೆರಿ ಹೈಲಿ ಟೆಕ್ನಾಲಜಿ ಅನ್ನೋದು ಆವಾಗಲೇ ಇತ್ತು ಅಂತ ನಾವು ಗೆಸ್ ಮಾಡ್ಕೋಬೇಕು ಅಷ್ಟೇ. ಅಂತ ಹೈ ಟೆಕ್ನಾಲಜಿನಲ್ಲಿ ಅವರು ಅದು 14,000 ರಾಕ್ಷಸನ ಅದೇ ಏನು ಮಾಡ್ತಾರೆ, ಚೈನೀಸ್ ಬಾಂಬ್ ಕಂಡಿಡ್ತಾರೆ, ಬಾಂಬ್ ಹಾಕಿದ ತಕ್ಷಣ ಸಮುದ್ರನೇ ಹತ್ಕೊಂಡ್ಬಿಡುತ್ತೆ ಅಂತ ಆ ತರಹ ಮಾಡಿ ಒಟ್ಟಲ್ಲಿ ಆ ತರಹ ರಾಮನ ಪೌರುಷ ಅಂತ ಕಂಡ್ರೆ ಈ ಕುಲಶೇಖರ ಅವ್ರಿಗೆ ಅಷ್ಟೊಂದು ಇಷ್ಟ. ರಾಮಾಯಣ ಅಂತಂದ್ರೆ ಅಷ್ಟು ಹುಚ್ಚು. ಅದಕ್ಕೆ ಅವರಿಗೆ ಕೊಡಪ್ಪ ಆಮೇಲೆ ಕೈ ಇಟ್ಟವನ್ ಅಂತ ಹೇಳ್ತಾರೆ. ಒಂದ್ಸರಿ ಇವರೆಲ್ಲ ಏನ್ ಮಾಡ್ತಾರೆ, ಸ್ವಲ್ಪ ಇರ್ತಾರಲ್ಲ ಆಪೋಸಿಷನ್ ಪಾರ್ಟಿಗಳು, ಒಂದು ರತ್ನಹಾರವನ್ನು ಕದ್ಬಿಡ್ತಾರೆ. ರಾಮನ ಪಟ್ಟಾಭಿಷೇಕಕ್ಕೆ ಹಾಕಿರೋ ರತ್ನಹಾರವನ್ನು ಕದ್ಬಿಡ್ತಾರೆ. ಅವಾಗ ಸ್ವಾಮಿ ಚಾತುರ್ಯ ಆಗೋಯ್ತು, ರತ್ನಹಾರ ಹೋಗ್ಬಿಟ್ಟಿದೆ, ಏನ್ ಮಾಡೋದು, ಯಾರೋ ಕದ್ಬಿಟ್ಟಿದ್ದಾರೆ. ಅಷ್ಟೇ ತಾನೇ
ಸರಿ ಕಂಡಿಡಿಯೋಣ ಬಿಡಿ ಕಳ್ಳರನ್ನ, ಎಲ್ಲರನ್ನು ಕರೀರಿ, ಯಾರ್ಯಾರು ಎಷ್ಟು ಜನ ಬಂದಿದ್ರು ಎಲ್ಲರನ್ನು ಕರೀರಿ. ಪಾಪ ಒಂದ್ ಕಡೆ ಬರೀ ಭಾಗವತರ ಗ್ರೂಪ್ಗಳು, ಇನ್ನೊಂದ್ ಕಡೆ ಇವರುಗಳು ರಾಜ್ಯ ಸೇವಕರು, ರಾಜ್ಯ ಸೈನಿಕರು, ಎಲ್ಲರೂ ಅವರವರೇ ಇದ್ದಾರೆ, ಎಲ್ಲ ನಮ್ಮವರೇ ಇದಾರಲ್ಲ, ಇವನ್ನೆಲ್ಲ ಹೆಂಗ್ ಕಂಡಿಡಿಯೋದು ಅಂದ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ತನ್ನ ಕೈ ಇಟ್ಬಿಟ್ಟ ರಾಜ. ಕುಲಶೇಖರ ರಾಜ ಅವ್ರನ್ನೆಲ್ಲ ಎದುರುಗಡೆ ಕೂರಿಸ್ಬಿಟ್ಟು ಒಳ್ಳೆ ಹಾವು ಹುಸಂತ ಹಾವಿರುತ್ತೆ, ಅದು ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ಕಚ್ಚುತ್ತೆ, ಅದೇ ಶಿಕ್ಷೆ ಅವ್ರಿಗೆ. ಅವ್ರೇನ್ ಮಾಡಿದ್ರು ಅದ ತೆಗೆದ್ಬಿಟ್ಟು ತನ್ನ ಕೈ ಇಟ್ಬಿಟ್ಟು ಕುಲಶೇಖರ ಏನು ಮಾಡಲಿಲ್ಲ, ಸ್ವಲ್ಪ ಹೊರಗಡೆ ಬಂದು ಹರ್ಕೊಂಡು ಹೊರಟೋಯ್ತು. ಇತ್ತು ಸ್ವಲ್ಪ ಹರ್ಕೊಂಡು ಹೊರಟೋಯ್ತು. ಎಲ್ಲರೂ ಹಾಹಾಕಾರ ಮಾಡಿಬಿಟ್ರು, ರಾಜ ಕೈ ಇಟ್ಬಿಟ್ನಲ್ಲ, ಕೈ ಇಟ್ಬಿಟ್ನಲ್ಲ, ನನಗೇನು ಆಗಿಲ್ಲ ನೋಡಿ, ನಾನು ಕದ್ದಿಲ್ಲ. ಅವಾಗ ಯಾರು ಕಳ್ಳರು ಇಲ್ವೇ ಇಲ್ಲ, ಯಾರೂ ಕದ್ದಿಲ್ಲ, ಅದನ್ನ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅಷ್ಟೇ, ಯಾರೂ ಕದ್ದಿಲ್ಲ. ಅವಾಗ ಮುಚ್ಚಿಟ್ಟವ್ರಿಗೆ ಭಯ ಹತ್ಕೊಂಡ್ಬಿಡ್ತು. ಅವ್ರು ಬಂದ್ಬಿಟ್ಟು ದಯವಿಟ್ಟು ಕ್ಷಮಿಸ್ಬೇಕು ಮಹಾರಾಜರೇ, ನಾವೇ ಮುಚ್ಚಿಟ್ಟಿದ್ವಿ ಅಂತ ತಂದ್ಕೊಟ್ಟು. ಈ ತರಹ ಕಳ್ಳರನ್ನ ಈ ರೀತಿ ಹುಡುಕಿದ ಕೊಡಪಾಂಬಿಲಿ ಕೈ ಇಟ್ಟವನ್ ಅಂತಾನೆ ಅವ್ರಿಗೆ ಒಂದು ಟೈಟ್ಲ್ ಬಂದ್ಬಿಟ್ಟು ಕುಲಶೇಖರ. ಈಗ ಮಾಡಿ ಒಟ್ಟಲ್ಲಿ ಅದು ಅಲ್ಲೇ ಇನ್ನ ರಾಮರಾವಣ ಯೋರ್ ಯುದ್ಧ ರಾಮರಾವಣ ಯೋರ್ ಸಮ, ಯುದ್ಧಕಾಂಡ ರಾಮರಾವಣ ಇಬ್ಬರಿಗೂ ಯುದ್ಧ ಆಗ್ತಾ ಇದೆ. ಆ ಯುದ್ಧದಲ್ಲಿ ಯಾವ ರೀತಿ ಇಬ್ರು ರಾಮರಾವಣ ಯೋರ್ ಯುದ್ಧ, ಸಾಗರ ಸಾಗರೋಪಮಃ, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ಆಕಾಶಕ್ಕೆ ಆಕಾಶವೇ ದೃಷ್ಟಾಂತ, ಸಾಗರಕ್ಕೆ ಸಾಗರವೇ ಎಕ್ಸಾಂಪಲ್, ಇನ್ನೇನು ಬೇರೆ ಎಂತೀರಾ, ಏನೂ ಇಲ್ಲ. ರಾಮರಾವಣ ಯೋರ್ ಯುದ್ಧ ರಾಮರಾವಣ ಸಮ, ಅವರಿಬ್ರು ಯುದ್ಧದಂತ ಇತ್ತು. ಅದು ಯಾವ ಯುದ್ಧ ಅಂತ ಯಾರಿಗೂ ಕಂಪೇರ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಲ್ಲೂ ಕೂಡ ಹಾಗೆ ಮಾಡಿದ್ರು. ಕುಲಶೇಖರ ಓಡೋಗ್ಬಿಟ್ಟಿದ್ರು. ಅದಕ್ಕೂ ಯೋ ರಾಮನಿಗೆ ಸಹಾಯ ಮಾಡಬೇಕು, ಒಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಸಮುದ್ರದಲ್ಲಿ ಇಳಿದು ಬಿಟ್ರು. ಇಡೀ ತನಕ ನೀರು ಬಂದ್ಬಿಟ್ಟಿದೆ, ಕತ್ರ ತನಕ ನೀರು ಬಂದ್ಬಿಡ್ತು. ಅವಾಗ ಬೇಗ ಅವ್ರು ಓಡ್ ಬಂದು, ಇಲ್ಲ ಅಭಿಷಿಂಚನ್ನರ ವ್ಯಾಘ್ರಂ ಪ್ರಸನ್ನೇನ ಸುಗಂಧಿನಗ ಸಲಿಲೇನ ಸಹಸ್ರಾಕ್ಷಂ ಬಸವೋ ವಾಸೋನ್ಯತ ಅಂತ ಹೇಳಿದ್ರು. ಆ ಶ್ಲೋಕ ಹೇಳಿದ ತಕ್ಷಣ ಓಹೋ ರಾಮ ವಾಪಸ್ ಬಂದ ಅಯೋಧ್ಯೆಯಲ್ಲಿ. ಪಟ್ಟಾಭಿಷೇಕ ಶ್ಲೋಕ ಹೇಳ್ತಿದ್ದೀರಲ್ಲ, ಅಭ್ಯಸಿಂಚನ್ನರ ವ್ಯಾಘ್ರಂ ಪ್ರಸನ್ನೇನ ಸುಗಂಧಿನಗ ಸಲಿಲೇನ ಸಹಸ್ರಾಕ್ಷಂ ಬಸವೋ ವಾಸೋನ್ಯತ. ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಈಗ ಹೇಳ್ಬಿಟ್ರಲ್ಲ, ಹಾಗಾದ್ರೆ ಆಯ್ತಾ ರಾಮರಾವಣ ಯುದ್ಧ? ಸ್ವಾಮಿ ರಾಮರಾವಣನ ಯುದ್ಧ ಆಯಿತು, ರಾಮನಿಗೆ ಪಟ್ಟಾಭಿಷೇಕ ಆಗಿದೆ, ಸಿಂಹಾಸನ ಮೇಲೆ ಕೂತಿದ್ದಾನೆ, ತಾವು ದಯವಿಟ್ಟು ತಮ್ಮ ಸಿಂಹಾಸನಕ್ಕೆ ಬರಬೇಕು ಅಂತ ಹೇಳಿ ಕುಲಶೇಖರ ವಾಪಸ್ ಕರ್ಕೊಂಡ್ಬಂದ್ರು. ಈ ರೀತಿ ಅವರಿಗೆ ಅಷ್ಟೊಂದು ಹುಚ್ಚಿತ್ತು. ಹಾಗೆ ಭಗವಂತನ ವಿಷಯದಲ್ಲಿ ಭಗವಂತನ ವಿಷಯ ಅಷ್ಟು ಹುಚ್ಚಿತ್ತು ಅಂತಂದ್ರೆ, ಎಷ್ಟು ಎಂತಾರೆ ಬಂದರೂ ಕೂಡ ನನಗೆ ಮಾತ್ರ ಭಗವಂತನೇ ಬೇಕು. ಉಂಬರುಳ ಕಾಂಟೆ ಅದೇ ಅಡಿವೆರುಮಾನ್ ತೊನ್ಮಲನೆ ಏನೇನು ಮಾಡೇನೆ. ಆ ಭಗವಂತನ ತಿರುಪತಿಯ ಬೆಟ್ಟದ ಮೇಲೆ ಒಂದು ಚಿಕ್ಕ ಹುಡುವಾಗಿ ಹುಟ್ಟಿದ್ರು ಸಾಕು ನಾನು. ಶಿಡಿಯಾಯವಲ್ಲೆನೆಗಳ್ತೆ ಕುಂತಿರುಮಾಲೆ ನಡಿಯಾನೇ ವೆಂಗಡವಾನಿ கோயில்வாசில் அடியாரும் மாணவரும் அரம்பையரும் கிடந்து எங்கும் படியாய் கிடந்து உன் பவளவாய் ಕಾಣ್ಬೇನೆ. ಯಾರಾದರೂ ಹೇಗಾದರೂ ಇಟ್ಕೊಳ್ಳಿ, ಮಾನವರು ದೇವತೆಗಳು, ಮಾನವರು ಅಪ್ಸರೆಯರು, ಯಾರು ಬೇಕಾದ್ರೂ ಬಂದರೂ ಕೂಡ ನಾನು ಮಾತ್ರ ಪಡಿಯಾಯಿ ಕೆಳಗೆ ಒಂದು ಪವಳವಾಗಿ ಕಾಣ್ಬೇನೆ. ನಿನ್ನ ಮುಂದುಗಡೆ ಅಭಿಷೇಕದ ಭಗವಂತನ ಮುಂದುಗಡೆನಲ್ಲಿ ಪಡಿಯಾಗಿ ಕೆಡಲು ನಾನೊಂದು ಕಲ್ಲಾಗಿ ಬಿದ್ದುಬಿಟ್ಟು ನಿನ್ನ ಮುಖವನ್ನೇ ಕಾಣ್ತಿರ್ತೀನಿ ಯಾವಾಗಲೂ. ಹಾಗೆ ಕೇಳ್ಕೊತಾರೆ, ನಿನ್ನ ಮುಖವನ್ನೇ ಕಾಣುವಂತಹ ಒಂದು ಜನ್ಮವನ್ನು ಕೊಡು ನನಗೆ, ಆ ಕಲ್ಲಿನ ಜನ್ಮವನ್ನು ಕೊಡು, ನಾನು ಕಲ್ಲಾಗಿ ಅಲ್ಲಿ ಬಿದ್ದಿರ್ತೀನಿ ಯಾವಾಗಲೂ ನಿನ್ನ ನೋಡಿಕೊಂಡು ಅಂತ. ಅಷ್ಟೊಂದು ಅವರಿಗೆ ಭಗವಂತನ ಹುಚ್ಚು. ಆ ರೀತಿ ಒಟ್ಟಿನಲ್ಲಿ ಈ ಹಾಡನ್ನು ಕುಲಶೇಖರ ಆಳ್ವಾರ್ಗೆ ಸುಪ್ರಭಾತವನ್ನು ಹೇಳಿ ಮುಗಿಸ್ತಾ ಇದ್ದಾಳೆ ಗೋದಾದೇವಿ. 8ನೇ ಹಾಡು. கீழ்வானம் வெள்ளென்றெடுமைஷெழுவேடு தெய்வான் பரந்தன காண்மைக்குள்ள பிள்ளைகளும் போவான் போகின்றாரை போகாமல் காத்து உன்னை போவான் வந்து நின்றோம் போது குலமுடைய பாவாய் எழுந்திராய் பாடிப்பறை கொண்டு மாவாய் பிழந்தானை மல்லரை மாட்டிய தேவாதி தேவனை சென்று நாம் சேவித்தால் ಆವಾವೆಂದಾರಾಯಂದರುಳೇದೋರೆಂಬಾವಾಯ್. ಈ ಹಾಡು 8ನೇ ಹಾಡು ತಿರುಪಾವಳಿ ಪ್ರಬಂಧದಲ್ಲಿ. 30 ಹಾಡಿನಲ್ಲಿ 8ನೇ ಹಾಡು. ನಿನ್ನೆದು ಹಿಂದಿನ ಹಾಡು ಕುಲಶೇಖರ ಆಳ್ವಾರಿಗೆ ಸುಪ್ರಭಾತ. ಅಲ್ಲಿ ಒಬ್ಬರ ಭಕ್ತೆಯನ್ನು ಎಬ್ಬಿಸಿದ್ದಾರೆ, ಗೋಪಸ್ತ್ರೀಯರನ್ನ. ಇಲ್ಲಿ ಮತ್ತೆ ಇನ್ನೊಬ್ಬರನ್ನ ಎಬ್ಸಕ್ಕೆ ಅಂತ ಹೋಗ್ತಾ ಇದ್ದಾಳೆ ಗೋದಾದೇವಿ. ಒಟ್ಟಲ್ಲಿ ಇಲ್ಲೂ ಕೂಡ ಹೇಳ್ತಾ ಇದ್ದಾಳೆ, ಕೀಳ್ವಾನಂ ಬೆಣ್ಣೆಂಟೆರಲೇಶ್ವರ ವೀಡು. ಕೀಳ್ವಾನಂ ಕೆಳಗಿನ ಆಕಾಶ, ಮೇಲಿನ ಆಕಾಶ. ಕೆಳಗಿನ ಆಕಾಶ ಭೂದೇವಿ ಭೂಲೋಕ, ಮೇಲಿನ ಆಕಾಶ ಅಂದರೆ ವೈಕುಂಠ. ವೈಕುಂಠಕ್ಕೆ ಮೇಲಿನ ಆಕಾಶ ಅಂತ ಹೇಳ್ತಾರೆ. ಒಟ್ಟಲ್ಲಿ ಇಟ್ಟು ಹೀಗೆ ಇವಳು ಎರಮೇಶ್ವರ ವೀಡು ಮೈವಾನ್ ಪರಂದನಃ. ಈಗ ಕೃಷ್ಣ
ಎಮ್ಮೆಗಳು ಹಸುಗಳು ಕರುಗಳ ಹಿಂದೆ ಹೊರಟೋಗ್ಬಿಡ್ತಾನೆ, ಆಮೇಲೆ ನಮಗೆ ಸಿಕ್ಕಲ್ಲ, ಸಾಯಂಕಾಲ ತನಕ ಸಿಕ್ಕಲ್ಲ ನಮಗೆ. ಆದ್ದರಿಂದ ಬೇಗ ಎದ್ದು ಬಾಮ, ಅವನು ಹೊರಡೋಕ್ಕೆ ಮುಂಚೆನೇ ನಾವು ಅವನ ನಮಸ್ಕಾರ ಮಾಡ್ಕೊಂಡ್ಬಿಡೋಣ. ನಮ್ಮನ್ನು ಮಾಡಿಬಿಟ್ಟು ಗ್ರಹ ಕೃಷ್ಣ ಕರುಗಳ ಹಿಂದೆ ಹೋಗ್ಬಿಟ್ರೆ ಖಂಡಿತ ಸಿಕ್ಕಲ್ಲ. 5,000 ಜನರಿರುವ ನಮ್ಮ ಗುಂಪು ದೊಡ್ಡ ಗುಂಪೇ ಇದೆ. ಈ ಗುಂಪು ನಾವೆಲ್ಲ ಅವರನ್ನು ನಿಲ್ಲಿಸೋಷ್ಟೊತ್ತಿಗೆ ಸುಮಾರು ಟೈಮ್ ಆಗಿಬಿಡುತ್ತೆ. ಆದ್ದರಿಂದ ಬೇಡ, ನೀನು ಎತ್ಕೊಂಡ್ಬಿಡು. ಒಟ್ಟಿನಲ್ಲಿ ನಿಕ್ಕುಳ್ಳ ಪಿಳ್ಳೆ ಹೇಳೋ, ಅರೆ ಉಳಿದವರೆಲ್ಲ ಹಿಂಗೇನು ಹೊರಡು, ನೀವು ಇಷ್ಟೇ ಜನ ಇದ್ದೀರಲ್ಲ ಅಂತ ಹಿಂಗೆ ಕೇಳ್ತಾ ಇರೋಲ್ಲ. ಇಷ್ಟೇ ಜನ ಇದ್ದೀರ, ಉಳಿದವರೆಲ್ಲ ಎಲ್ಲೋರು? ಉಳಿದವರಿದ್ರು ಕೂಡ ಇನ್ನು ಬರ್ತಾ ಇದ್ದಾರೆ, ಹಿಂದೆ ಬರ್ತಾ ಇದ್ದಾರೆ. ನಾವು ಇಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗೋಣ ಅಂತ ನಿಂತಿದ್ದೀವಿ, ನೀನು ಬಂದುಬಿಡು ಅಂತ ಹೇಳಿ ಅವಳನ್ನು ಕಾಯ್ತಾ ಇದ್ದಾರೆ. ಯಮುನಾ ಕರೆಗೆ ಹೋಗ್ತಾ ಇದ್ದೀವಿ, ಅಲ್ಲೋಗಿ ಸ್ನಾನ ಮಾಡಿಕೊಂಡು ದೇವಿಯನ್ನು ಅರ್ಚಿಸಬೇಕು. ಅದು ಅಲ್ಲದೆ ಲಂಕಾನಗರಿಂದ ಬಂದ ವಿಭೀಷಣ, ಹಾಗಾದರೆ ಅವರೆಲ್ಲ ಹೇಗೆ ಬಂದರು? ಅವರೇನು ಸ್ನಾನ ಮಾಡಿ ಬಂದಿರ, ಅರ್ಚನೆ ಮಾಡಿದ, ಆಚರಣೆ ಮಾಡಿದ್ರ, ಏನು ಮಾಡಿದರು? ಶರಣಾಗತಿನ ತಕ್ಷಣ ತಗೊಂಡ್ಬಿಟ್ಟಲ್ಲ ಭಗವಂತ. ಆ ರೀತಿ ಭಗವಂತ ಬಹಳ ಸೌಮ್ಯನಾದವನು, ಬಹಳ ಪ್ರೀತಿಯುಳ್ಳವನು, ಬಹಳ ದಯಾವುಳ್ಳವನು, ನಮ್ಮ ಭಕ್ತಿಗೆ ಮೆಚ್ಚುತ್ತಾನೆ. ಮೊದಲು ಕುಲಪುಡೆಯ ಪಾವ. ಆದ್ದರಿಂದ ಮೊದಲು ಆ ಗೋಪಿಯನ್ನು ಬಿಟ್ಟಾಯಿ ಎಳಂದಿರ ಅಂತಂದರು. ಅದಕ್ಕೆ 6ನೇ ಪದ್ಯ ಪರಮಾತ್ಮನ ಅನುಭವಕ್ಕೆ ಹೊಸಗಳು. 7ನೇ ಪದ್ಯದಲ್ಲಿ ಕೈಯ ಬೆಣ್ಣೆ ಎಂದರು. ನಾಯಿಗಳ ಬೆಣ್ಬಿಡ, ಇದನ್ನೇ ಕುಲಶೇಖರವಾಗಿ ಹಿಂದಿನ ಹಾಡಿನಲ್ಲಿ ನಾಯಿಗಳ ಬೆಣ್ಬಿಡ ಅಂತ ಹೇಳಿದ್ರು. ನೀನೇ ನಾಯಕಿ, ನೀನೇ ಬರಬೇಕು. ಈಗೆಲ್ಲ ಅವರೆಲ್ಲ ಬರ್ತಾ ಇರ್ಬೇಕಾದ್ರೆ ನೀರು ಬರಬೇಕ. ಅವರೆಲ್ಲರೂ ಭಿನ್ನರು, ಕುತೂಹಲ ಉಳ್ಳವರು. ನಿನಗೆ ತುಂಬ ಕುತೂಹಲವಿದೆ, ತೇಜಸ್ವಿನಿಯೇ, ತೇಜಸ್ವಿನಿಯೇ, ನಿನಗೆ ಭಗವಂತನಿಗೆ ಬಹಳ ಪ್ರೀತಿ ಇದೆ ಅಂದರೆ ಭಗವಂತನಿಗೆ ಬೇಕಾದವಳಲ್ವೇ ನೀನು? ಬೇಗ ಬಾ, ಎದ್ದು ಬಾ. ಯೋ ಭಯಚಂದ್ರಿಮಾಂ ಭಕ್ತ್ಯ ಮೈತೇಶು ಚಾಪ್ಯಮ. ನನ್ನ ಭಕ್ತರು ನನ್ನನ್ನು ಯಾವ ರೀತಿ ಭಜಿಸ್ತಾರೋ ಅಂಥವ್ರಿಗೆ ನಾನು ಅದೇ ರೀತಿ ಪ್ರತ್ಯಕ್ಷ ಆಗ್ತೇನೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ. ಅದೇ ರೀತಿ ನಾನು ಅವ್ರಿಗೆ ಕಾಣಿಸ್ತೇನೆ. ಅಮ್ಮ ತಾಯಿ, ನೀನು ನಾರಿಣಾಂ ಉತ್ತಮವಧು, ಉತ್ತಮಳು ನೀನು, ಎದ್ದು ಬಾ. ಕೃಷ್ಣನಿಗೆ ನಿನ್ನಲ್ಲೂ ಪ್ರೀತಿ ಜಾಸ್ತಿಯೋ, ಅವನಿಗೆ ನಿನ್ನಲ್ಲೂ ಪ್ರೀತಿಯೋ, ನಿನಗೆ ಅವನಲ್ಲೂ ಪ್ರೀತಿಯೋ, ಬಟ್ಟಲ್ಲಿ ಇಬ್ಬರು ಒಬ್ರಿಗೊಬ್ರು ಪ್ರೀತಿಸ್ತೀರ. ಇವ್ರ ಜೊತೆನಲ್ಲಿ ಬರ್ತಾ ಇರೋ ಸ್ನೇಹಿತರು ಎಲ್ಲರೂ ಕೃಷ್ಣ ಪ್ರೇಮಿಗಳು. ಅದಕ್ಕೆ ಅವಳು ಕೃಷ್ಣನ ಕೇಳ್ಕೊತಾ ಇರ್ತಾಳೆ, ಏನು ಸ್ಥಾನವನ್ನು ನಾನು ಕೇಳ್ತಾ ಇದ್ದೀನೋ, ನನಗೆ ಯಾವ ಜಾಗವನ್ನು ಕೊಡ್ತೀಯೋ ಅದೇ ತರಹ ಜಾಗ ನನ್ನ ಸ್ನೇಹಿತೆ ಎಲ್ರಿಗೂ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡಿರ್ತಾಳೆ. ಬಹುವಲ್ಲಭಾಗ, ಇಲ್ಲಿ ರಾಜಾನೋ ಬಹುವಲ್ಲಭಾಗ ಇರ್ತಾರೆ, ಅದು ಬೇರೆ ವಿಷಯ. ಹನುಮಂತ ಅಂದ್ಕೊಂಡನ್ನೇ ಮನಸ್ಸಲ್ಲಿ ಹೋಗ್ಬೇಕಾದ್ರೆ ಲಂಕೆಗೆ, ರಾಮ ಯಾಕಿಗೆ ಸೀತೆ 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 ಅಂತಾನೆ ಹೊಡ್ಕೊತಾ ಇದ್ದಾನೆ. ಈಗ ಬೇಕಾದ್ರೆ ರಾಜಾನೋ ಬಹುವಲ್ಲಭಾಗ, ಬೇಕಾದ್ರೆ ಸೀತೆ ಸಿಗ್ತಾರೆ, ಅಯೋಧ್ಯೆನಲ್ಲೂ ಮಿಕ್ಕಿನಲ್ಲೂ ಸಿಕ್ಕೋದಿಲ್ವೇ? ಬೇಕಾದ್ರೆ ಸಿಗ್ತಾರೆ. ಅಲ್ಲಿ ಹೋಗಿ ಮಾಡ್ಕೊಳ್ಬಿಟ್ಟು ಇಲ್ಲಿ ಬಂದು ಇಷ್ಟೊಂದು ಒದ್ದಾಡಿಸ್ಕೊಂಡು ನಮ್ಮನ್ನೆಲ್ಲ ಓಡಾಡಿಸ್ಕೊಂಡು ಏನು ಕೆಲಸ ಮಾಡಿದೆ ಇವನು ಅಂತ. ಆದರೆ ಅವನೇ ಸ್ವತಃ ಅಲ್ಲಿ ಹೋದಾಗ ಸೀತೆಯನ್ನು ನೋಡಿದಾಗ ದುಷ್ಕರಂ ಕುರುತೆ ರಾಮ ಕಾಹೀನೋಯ ದನಯ ಪ್ರಭು. ಅಯ್ಯೋ, ಇಂಥ ಸ್ತ್ರೀಯನ್ನು ಬಿಟ್ಟು ಇನ್ನು ಬದುಕಿದಾನಲ್ಲ ರಾಮ ಅಂತ ಅವನ ಬಾಯಿನಲ್ಲೇ ಬಂದದು. ಇನ್ನು ಬದುಕಿದಾನಲ್ಲ. ದುಷ್ಕರಂ ಇಬ್ಬರಿಗೂ ಒಬ್ರಿಗೊಬ್ರಿಗೆ ಎಷ್ಟು ಕಂಪ್ಯಾರಿಸನ್. ಶಿಲ್ಯತೀರ ಅದೊಲೆ ತುಲ್ಯಶೀಲ ವಯೋರತ್ತಂ ತುಲ್ಯಾನಿ ಜನಾಭಿಲಕ್ಷಣಂ ರಾಘವೋರ್ಹತಿ ವೈದೇಹಿ. ಅದು ಅಂದರೆ ರಾಘವೋರ್ಹತಿ ವೈದೇಹಿ ತಸ್ಯೇಯ ವಸಿತೇಕ್ಷಣ. ರಾಮನಿಗಿಂತ ವೈದೇಹಿಗೆ ಕಣ್ಣುಗಳ ಅಂದ ಇನ್ನೂ ಜಾಸ್ತಿ ಅಂತ. ಮೈಥಿಲ ನಗರ ಸುಲೋಚನ ಲೋಚನ ಶಕೋರ ಚಂದ್ರ ಅಂತ ಹೇಳಿದ್ರು. ಆ ಮೈಥಿಲ ನಗರಗಳೆಲ್ಲ ಯಾರಿಗೆಪ್ಪ ಕಣ್ಣು ಚೆನ್ನಾಗಿರೋ ಸೀತೆ ಒಬ್ಬಳಿಗೇನೆ ಅಂತ ಹೇಳ್ಬಿಟ್ಟು. ಮತ್ತೆ ರಾಮ ಕಮಲಪತ್ರಾಕ್ಷಕ ಭಗವಂತನಿಗೆ ಬೇಕಾದಷ್ಟಿದೆ. ಹೀಗೆ ಒಟ್ಟಿನಲ್ಲಿ ಈ ರೀತಿ ಮಾಡಿ ನೀನು ಅಂತಹ ಒಬ್ಬಳು ಉತ್ತಮಳೆಯಲ್ಲೇ ಸೀತೆಯ ತರಹ ಅಲ್ವೇ ನೀನುವೆ, ಆದ್ದರಿಂದ ನೀನು ಈಗ ಎದ್ದು ಬರಬೇಕು ಅಂತ ಹೇಳಿ ಇವಳನ್ನ ಎಬ್ಬಿಸ್ತಾ ಇದ್ದಾರೆ. ಸೀತೆಯನ್ನ ಬಂದು ಅಲ್ಲಾಯಿತು, ಅಲ್ಲಿ ವ್ರಜಾಂಗನಾನ ದಿವಮಸ್ಪೃಶಧ್ವನಿಗೆ ಅಂತ ಹೇಳಿದ್ರು. ಇಲ್ಲಿ ಈ ಬೇರೆ ಥರ ಇನ್ನೊಂದು ಥರ ಹೇಳ್ತಾ ಇದ್ದಾರೆ ಇವಳಿಗೆ, ಈ ದೇವಿಗೆ ಬೇರೆ ಥರ ಹೇಳ್ತಾ ಇದ್ದಾರೆ. ಕೀಳ್ವಾನಂ ಪೆಣ್ಣೆ ಎರಿಮೈ ಶೆರವೀಡು ಮೈವಾನ್ ಪರಂದನ ಹಾಣ್ ಮಿಕ್ಕುಳ್ಳ ಪಿಳ್ಳೆಗಳು ಉಳಿದವರೆಲ್ಲ ಎಲ್ಲಿ ಹೋದ್ರು. ಕೋವಾನ್ ಕೋಹಿಂಡ್ರಾರೈ ಕೋಕಾಮನ್ ಕಾತು ಉನ್ನೈಕ್ಕುವಾನ್ ಒಂದು ನಿಂದ್ರು. ಅವರೆಲ್ಲ ಮುಂದಕ್ಕಾಗಲೇ ಹಾಡು ಹೇಳ್ಕೊಂಡು ಹೊರಟೋಗ್ಬಿಟ್ರು. ನೀನು ಹೇಳ್ತೀಯ, ನೀನು ಬರ್ತೀಯ ಅಂದ್ಬಿಟ್ಟು ನಿನಗೋಸ್ಕರ ನಾವು ಕಾಯ್ತಾ ಇದ್ದೀವಿ, ಆದ್ದರಿಂದ ನೀನು ಈಗ ಎದ್ವಾ ಅಂತ ಹೇಳಿ ಅವಳನ್ನ ಕರೀತಾ ಇದ್ದಾರೆ. ನಗಸ್ತ್ರೀ ಹಾಗೆ ಮಲ್ಲರೈ ಮಾಟಿಯ ಎಲ್ಲಿ ಕೃಷ್ಣ ಯಾರೋ ಮಲ್ಲರನ್ನ ಹೊರಟ್ಬಿಟ್ನಂತಲ್ಲ, ಅದನ್ನ ಹೇಳಿ ಒಂದು ಸ್ವಲ್ಪ ಅಂತ ಕೇಳ್ತಾಳೆ ಒಳಗಡೆ. ಓ ಹೌದಾ, ನೀವು ಇನ್ನೊಂದು ಕತೆ ಕೇಳ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಇಬ್ಬರು ಮಲ್ಲರನ್ನ ಇಟ್ಟಿರ್ತಾನೆ ಕಂಸ. ಅದರಲ್ಲಿ ಕುಲೆಯಾಪೇಡವನ್ನ ಸಾಯಿಸಿ, ಕುಲೆಯಾಪೇಡವನ್ನ ಹೊಡೆದಾಕಿ ಒಳಗಡೆ ಆ
ಅದು ಕುವಲಯ ಬಿಡದ ಆನೆಯ ದಂತವನ್ನ ಬಲರಾಮ ಕೃಷ್ಣ ಇಬ್ರು ಒಂದೊಂದು ಭುಜದ ಮೇಲೆ ಹೊತ್ಕೊಂಡು ಬಂದು ಹೊರಗೆ ಒಳಗಡೆ ಬರ್ತಾ ಇರೋ ಹಾಗೆ ಇಬ್ರು ಮಲ್ಲರು ಚಾಣೂರ ಮುಷ್ಟಿಕ ಇಬ್ಬರು ಒಳ್ಳೆಯವರು. ಎಷ್ಟು ಹೋಪ್ಲೆಸ್ ಅವರು ಅಂತಂದ್ರೆ ಅಷ್ಟು ದಾಂಡಿಗರಾಗಿದ್ರು. ಕೃಷ್ಣ ಬಲರಾಮ ನೋಡಿದ್ರೆ ಇನ್ನೂ ಚಿಕ್ಕ ಹುಡುಗ 12 ವರ್ಷ. ಅಯ್ಯಯ್ಯೋ ಅವರೇ ನಾ ಬಾಲಿನ ಬಲೆನ ಯುದ್ಧಂ ಇದು ಸರಿನೇ ಇಲ್ಲ, ಈ ತರ ಆಗೋಯ್ತಲ್ಲ. ಆದ್ರೆ ಏನಾಗ್ತಾ ಇದೆ ಇಲ್ಲಿ ಅಲ್ಲಿ ಆಗ್ತಿರೋದೇ ವಿಚಿತ್ರ. ಮಲ್ಲೈಹಿ ಶೈಲೇಂದ್ರ ಕಲ್ಪಕ ಏನ್ ಕಾಣ್ತಾ ಇದ್ದಾನೆ ಮಲ್ಲರ ಕಣ್ಣುಗಳಿಗೆ ಇವರಿಬ್ರು ಕೂಡ ದೊಡ್ಡ ದೊಡ್ಡ ಚಟ್ಟಿಗಳ ತರ ಕಾಣ್ತಾ ಇದ್ದಾರಂತೆ ಕೃಷ್ಣ ಬಲರಾಮ ಇಬ್ರು ಕೂಡ. ಅದೇನೇ ಶಿಶು ಅಚಲ ಜನ ಇದೆ. ಇನ್ನೆಲ್ರಿಗೂ ಅಯ್ಯೋ ಪಾಪ ಇನ್ನೂ ಚಿಕ್ಕ ಹುಡುಗ ಅಂತ ಇನ್ನೆಲ್ಲರೂ ಹೇಳ್ತಾ ಇದ್ದಾರೆ. ಗೋಪೈರಷ್ಟು ಪ್ರಾಕೃತ ಆತ್ಮ ಗೋಪಿಕಾ ಸ್ತ್ರೀಯರ ಅಲ್ಲಿ ಇದರಲ್ಲಿದ್ದವ್ರು ಎಲ್ಲರೂ ಕೂಡ ಅಯ್ಯ ನಮ್ಮ ಕೃಷ್ಣ ಬಂದಿದ್ದಾನೆ ಯುದ್ಧಕ್ಕೆ, ಎಷ್ಟೋ ಜನ ಸಾಯಿಸ್ತಾನೆ ಇವರು ಸಾಯಿಸ್ತಾನೆ ಬಿಡು ಅಂತ ಅತಿ ಪರಿಚಯ ಆದ ಸತ್ತದ ಗಮನ ತನಾದರೂ ಭವತಿ ಅಂತಾರಲ್ಲ, ಅವನು ಮಾಡೋ ಕೆಲಸನ ಎಲ್ರಿಗೂ ಒಂಥರ ನಂಬಿಕೆ, ಪೂರ್ತಿ ಪೂರ್ಣ ವಿಶ್ವಾಸ. ಅವ್ನು ಚಿಕ್ಕ ಹುಡುಗಾದ್ರೆ ನಾವು ಎಲ್ಲರೂ ಮಾಡ್ಕೊತಾನೆ ಬಿಡು. ಗೋಪೈಸ್ತು ಪ್ರಾಕೃತ ಆತ್ಮ ದಿವಿ ಕಲುಷಿತಾ ಅಪ್ರಮೇಯ ವಿಶ್ವಕಾಯೋ ಅಪ್ರಮೇಯ. ಆ ರೀತಿ ಋಷಿಗಳಿಗೆಲ್ಲ ವಿಶ್ವಕಾಯ ಅವನೊಬ್ಬ ಅಪ್ರಮೇಯ ವಿಷ್ಣು ಅಂತ ಕಾಣ್ತಾ ಇದ್ದಾನಂತೆ. ಕೃದ್ಧ ಕಂಸೇನ ಕಾಲು ಕಾಲನಿಗೆ ಕಂಸನಿಗೆ ಕಾಲನಂತೆ ಕಾಣಿಸ್ತಾನೆ, ಯಮನಂತೆ ಕಾಣಿಸ್ತಾ ಇದ್ದಾರಂತೆ ಇಬ್ರು. ಈ ರೀತಿ ಆರಿಬ್ರು ಬಂದಾಗ ಮಲ್ಲರ ಕಣ್ಣುಗಳಿಗೆ ಒಂದೊಂದೊಂದು ದೊಡ್ಡ ಬೆಟ್ಟದ ಆಕಾರದಂತೆ ಕಾಣಿಸ್ತಾ ಇದ್ದಾರಂತೆ. ಅವರಿಬ್ರ ಜೊತೆ ಜಗಳಕಾಯಿ ಇಬ್ರುವೆ ಚೆನ್ನಾಗಿ ಹೊಡೆದಾಡಿ ಅವರೊಬ್ಬರಿಗಂತೂ ಕೂಡ ಅವ್ರನ್ನ ಸಾಯಿಸ್ತಾರೆ. ಮಲ್ಲರಂ ಮಾಟ್ಯ ಮಲ್ಲರೈ ಮಾಟ್ಯ ಇಂತಹ ಮಲ್ಲರನ್ನು ಮಾಟ್ಯ ಅವರನ್ನ ಹೊಡೆದಾದ ಮೇಲೆ ದೇವಾದಿದೇವನೇ ಶೆಂಡು ನಾಂ ಸೇವಿದ್ದ. ಅಯ್ಯೋ ದೇವಾದಿದೇವ ಸರಿ ಅವನನ್ನು ಹೋಗ್ಬಿಟ್ಟು ಆಯ್ತು ನಾವು ಅವನ್ನ ಸೇವೆ ಮಾಡ್ತೀವಿ. ಏನ್ ಬರುತ್ತೆ ಆವಾವೆಂಟ್ರಾರಾಯಣ್ ದರುಳೇಲೋ ಎಂಬಾವ ಅಂತಾರೆ. ಏನ್ ಹೇಳ್ತಾರೆ ಗಾಳಿಗೆ ಸರ್ಪ ಸೋಹಂತೆ ದೇವದೇವೇಶ ಅಂತ ಹೇಳಿದ್ರು, ಜಾತೋಸಿ ದೇವದೇವೇಶ ಅಂತ ಇನ್ನೊಬ್ರು ಹೇಳಿದ್ರು. ಈ ರೀತಿ ಹೇಳಿದ್ರೆ ಎಲ್ಲ ಅವನನ್ನ ಜ್ಞಾನಿತ್ವ ಆತ್ಮೈವ ಮೇಘಂತ ಕೃಷ್ಣ ಹೇಳ್ಕೊಂಡ ಒಬ್ರಿಗೊಬ್ರಿಗೊಬ್ರಿಗೊಬ್ರು ಕೊಂಡ್ಕೊಂಡೆ ಮುಟ್ಟಿಸಿದ್ರು. ಇನ್ನು ನಮ್ಮನ್ನೆಲ್ಲ ಯಾರಮ್ಮ ಕೇಳ್ತಾರೆ, ಒಂದು ಗೋಪಿಕಾಸ್ತ್ರಿ ಇವರೆಲ್ಲ ಅಸ್ಯೂಮಿಂಗ್ ಗೋದೆ ಸ್ನೇಹಿತರೆಲ್ಲ ನಾವೆಲ್ಲ ಗೋಪಿಕಾಸ್ತ್ರೀಯರು, ಇದೇ ಗೋಕುಲ, ಇಲ್ಲಿರುವುದೇ ಯಮುನಾ ನದಿ ಅಂತ ಹೇಳಿಬಿಟ್ಟು ಆ ರೀತಿ ಇಲ್ಲಿರೋ ವಟಪತ್ರಶಾಹಿಯ ದೇವಸ್ಥಾನವೇ ಅವನ ನಂದಗೋಪಾಲ ಅರಮನೆ ಈ ರೀತಿ ಅಂದ್ಕೊಂಡು ಇದನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಕೆಲಸನ. ಸ್ವಪ್ರಯತ್ನದಿಂದ ನಾವೇ ಎನಿಸ್ಕೊಂಡ್ರೆ ಭಗವಂತನ ಕಾಪಾಡ್ತಾನೆ, ಖಂಡಿತ ಕಾಪಾಡ್ತಾನೆ. ಇನ್ನೊಂದು ಮರ್ಕಟ ಕಿಶೋರ ನ್ಯಾಯ ಅಂತ ಇದೆ. ಮರ್ಕಟ ಕಿಶೋರ ಜ್ಞಾನಿಗಳು ಹೇಳೋ ಹಾಗೆ ದೈವ ಕೃಪೆಯೂ ಸೇರ್ಬೇಕು, ಅವಾಗ ಹೇಳ್ಬೇಕು. ಮರ್ಕಟ ಕಿಶೋರ ನ್ಯಾಯ ಒಂದು ಬೆಕ್ಕು ಕೋತಿ ಮರಿಯನ್ನ ಇಟ್ಕೊಂಡು ಇಲ್ಲಿಂದ ಮರದಿಂದ ಮರಕ್ಕೆ ಹಾಕ್ತಾ ಹೋಗುತ್ತೆ. ಆಗ ಕೋತಿಯ ಪ್ರಯತ್ನ ಏನೂ ಇರಲ್ಲ, ಆ ಮರಿಯ ಪ್ರಯತ್ನ. ಆದರೆ ಮರಿ ಕರೆಕ್ಟಾಗಿ ಹಿಡ್ಕೊಂಡಿದೆಯೋ ಇಲ್ಲೋ ಅಂತ ಕಾಯುತ್ತಂತೆ ಕೋತಿ. ಅದು ಕರೆಕ್ಟ್ ಜಾಗದಲ್ಲಿ ಕೈ ಹಾಕಿದೆಯೋ ಇಲ್ಲೋ, ಕರೆಕ್ಟಾಗಿ ಹಿಡ್ಕೊಂಡಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ಬಿಟ್ಟು ಆಮೇಲೆ ಹಾರುತ್ತೆ. ಆದರೆ ತಪ್ಪಾದರೆ ಮರಿ ತಪ್ಪಾಗುತ್ತೆ ಹೊರತು ಅವನು ತಪ್ಪಾಗೋದಿಲ್ಲ. ಭಗವಂತನ ವಿಷಯದಲ್ಲೂ ಅಷ್ಟೇ, ನಮ್ಮ ಕೈ ಬಿಟ್ಟರೆ ನಮ್ಮ ತಪ್ಪಾಗಿದೆ. ಇನ್ನೊಂದು ಮಾಜಾಲ ಕಿಶೋರ ನ್ಯಾಯ, ಅದರಲ್ಲಿ ಬೆಕ್ಕು ತನ್ನ 4 ಮರಿಗಳನ್ನ 4, 5, 6 ಮರಿಗೆ ಹಾಕಿರುತ್ತೆ. 3 ದಿವಸಕ್ಕೂ ಜಾಗ ಚೇಂಜ್ ಮಾಡುತ್ತೆ. ಅದು ಎಷ್ಟು ಕರೆಕ್ಟಾಗಿ ತನ್ನ ಬಾಯಿನ ಅದರ ಮಧ್ಯ ಮೇಲೆ ಹಾಕಿ ಬೆನ್ಮೇಲೆ ಹಾಕಿ ಹಿಡ್ಕೊಂಡು ಕರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ. ಈಗ ತಾಯಿಯ ಪ್ರಯತ್ನ ಇಲ್ಲಿ, ಮರಿಯ ಪ್ರಯತ್ನ ಇಲ್ಲ. ತಾಯಿಯನ್ನು ಬಿಡ್ತು ಅಂದ್ರೆ ಮರಿ ಹೋಯ್ತು. ಇದೊಂಥರ ಮರ್ಕಟ ಕಿಶೋರ ನ್ಯಾಯ. ಇದರಲ್ಲಿ ಮಹೋದಾರನ ಕೃಪೆ, ಅವನ ವಾತ್ಸಲ್ಯ ನಮ್ಮ ಮೇಲಿದ್ರೆ ನಾವು ಅವನನ್ನ ಭಗವಂತನನ್ನ ಹಿಡ್ಕೊಂಡ್ರೆ ಅವನು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ವಿಶ್ವಾಸ. ಆ ವಿಶ್ವಾಸ ನಮ್ಮಲ್ಲಿರ್ಬೇಕು ತಾಯಿ. ನೀನು ಆ ವಿಶ್ವಾಸವನ್ನು ಬೆಳೆಸ್ಕೊಂಡು ಎದ್ವಾ. ವಾತ್ಸಲ್ಯ ಅಂದರೆ ಹಿರಿಯರು ಚಿಕ್ಕವರೊಡನೆ ಕಲೆತು ಅವರ ದೋಷಗಳನ್ನು ಕಡೆಗಣಿಸಿ ಅವರೊಡನೆ ಸಮಾಧಾನವಾಗಿ ವರ್ತಿಸುವ ಒಂದು ವಾತ್ಸಲ್ಯ. ಭಗವಂತನು ಕೂಡ ವಾತ್ಸಲ್ಯ ಮೂರ್ತಿ, ಅವನು ಕಾಪಾಡ್ತಾನೆ. ಹಿರಿಯರಿಗೆ ಮಾಡುವಂತಹ ದೋಷಗಳ ಕಡೆ ಗಮನ ಇರಬಾರ್ದು. ನಿಷಾದಾನ ನೇತ ಕಪಿಕುಲಪತಿ ಕಾಪಿಶಬರಿ ಕುಚೇಲಹ ಕುಜ್ಜಾಸ ರಜ ಯುವತೆಯ ಮಾನಕೃತಿ. ಇವ್ರು ಯಾರು? ದಯಾಶಕ್ತಿಯಿಂದ ಹೇಳ್ತಾ ಇದ್ದೆ ಶಿಖರಿಗನ. ನಿಷಾದಾನ ನೇತ, ನಿಷಾದರಿಗೆಲ್ಲ ನೇತ ಯಾರು? ಗುಹ. ಅವನನ್ನ ಹೋಗಿ ಆಲಂಗಿಸಿದ ರಾಮ. ಜಾತಿ ಕ್ವಶನ್ ಬಂತ ಇಲ್ಲಿ. ಗುಹಾಂತಿ ಎಷ್ಟು ಅವನೆಂತಹ ಕೀಳು ಜಾತಿ ಅವನು ಅಂದ್ರೆ ಇವತ್ತಿನ ದಿವಸ ಕಾಗೆಯನ್ನು ಹೊಡೆದು ತಿನ್ನುವಂತ ಜೀವನ ಅವನು. ಅಂತಹ ನಾರಿ ಪೂರ್ವಾಸ್
ಅಂತ ಹೇಳ್ತಾರೆ. ನಾರಿ ಕುರುಬು ಅಂತ. ಅವನ ಮೇಲೆ ಅಷ್ಟೊಂದು ಪ್ರೀತಿ. ಪದ್ಯಾಂ ಅಭಿಮಾಚೈವ ಭುಜಾಭ್ಯಾಂ ದಶಯನ್ನಿವ ಅಂತ ಹೇಳಿ ಕಾಲಕ್ಕೆ ಬಂದವನನ್ನ ಎಬ್ಸಿ ಭುಜಾಭ್ಯಾಂ ಕೋಳಿಯನ್ನಿವ ಭುಜದ ಮೇಲೆ ಹಾಕೊಂಡು ಅವನನ್ನ ಅಪ್ಪಿಕೊಂಡ. ಗುಹ ಅಂತ ಭಕ್ತ. ಗುಹಾನು ರಾಮನುವೆ ವಸಿಷ್ಠರ ಆಶ್ರಮದಲ್ಲಿ ಕ್ಲಾಸ್ಮೇಟ್ಸ್. ಸೊ ಅಲ್ಲಿ ಅವನು ಓದಕ್ಕೆ ಹೋಗಿರ್ತಾನೆ. ಗುಹ ಆ ಬೇಡರ ಜನಕ್ಕೆ ಅವನು ರಾಜ, ರಾಮ ಇಲ್ಲಿ ಒಂದು ರಾಜ. ಅವರಿಬ್ರು ಆ ರೀತಿ ಫ್ರೆಂಡ್ಸ್ ಆಗಿರ್ತಾರೆ. ಇನ್ನು ಕಪಿ ಕುಲಪತಿ ಸುಗ್ರೀವ. ಕಪಿಯಲ್ಲಿ ರಾಮ ಎಲ್ಲಿ ಏನೋ 14 ಬ್ರಹ್ಮಾಂಡಕ್ಕೆ ರಾಜನಾದ ರಾಮ ಎಲ್ಲಿ, ಕೋತಿಗಳೇ ರಾಜ ಆದ ಕಪಿಯಲ್ಲಿ. ಅವರಿಬ್ಬರಿಗೆ ಅಂತ ಫ್ರೆಂಡ್ಶಿಪ್. ಕಪಿ ಕುಲಪತಿ ಕಾಪಿ ಶಬರಿ. ಯಾವಳೋ ಅವಳು ಶಬರಿ. ಏನೋ ಒಟ್ಟಿನಲ್ಲಿ ಕಾಳ್ತಾ ಇದ್ಲು. ತಂದೆ ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ. ಪತಂಗಾಶ್ರಮದಲ್ಲಿ ಇದ್ಲು ಒಂದಷ್ಟು ವರ್ಷ, 19 ವರ್ಷ, 90 years. 10ನೇ ವರ್ಷದಿಂದ ಇದ್ದು ವಯಸ್ಸಾದ ತನಕ ಪತಂಗಾಶ್ರಮದಲ್ಲೇ ಇದ್ಲು. ಪತಂಗವ್ರು ಹೊರಟೋಗ್ಬೇಕಾದ್ರೆ ರಾಮ ಬರ್ತಾನೆ. ಅವನಿಗೆ ನೀನು ಆತಿಥ್ಯ ಕೊಟ್ಬಿಟ್ಟು ಬಾ, ನಿನಗೊಂದು ಜಾಗ ಇಟ್ಟಿರ್ತೀನಿ ವೈಕುಂಠದಲ್ಲಿ. ಗುರುಗಳ ವಾಕ್ಯ ಅಂದರೆ ಅಷ್ಟು ದೈನವಾಗ. ಶಿಷ್ಯಳು ಶಬರಿ, ನಿನಗೆ ಅನಿಸಿ ಇಟ್ಟಿರ್ತೀನಿ, ನೀ ರಾಮನನ್ನ ಆತಿಥ್ಯ ಕೊಟ್ಬಿಟ್ಟು ಆಮೇಲೆ ಕಳಿಸಬಾರ್ದು ಬಾ. ಶಬರಿ ಮೋಕ್ಷ ಸಾಕ್ಷೀಭೂತ. ಅವಳು ತನಗೆ ತಾನೇ ಬೆಂಕಿ ಹೆಚ್ಕೊಂಡು ಮುರಿದು ಹೋಗ್ತಾ ಇರೋದನ್ನ ನೋಡ್ತಾ ನಿಂತಿದ್ದ ರಾಮ. ಶಬರಿ ಇವಾಗ ಸಾಕ್ಷೀಭೂತ. ಶಬರಿ ಹೋಗ್ತಾ ಇರೋದನ್ನ ಸಾಕ್ಷಿಯಾಗಿ ನಿಂತ ರಾಮ. ಅವಳು ಹೇಳ್ತಾಳೆ, ನೀನ್ ನನಗೆ ಮೋಕ್ಷ ಕೊಡ್ಬೇಡ ರಾಮ, ನನ್ನ ಮೋಕ್ಷ ಆಗಲೇ ರೆಡಿಯಾಗಿದೆ. ನನ್ನ ತಾಯಿ ಇಟ್ಬಿಟ್ಟಿದ್ದಾಳೆ, ನನ್ನ ಮತಕ ಋಷಿ ನನಗೆ ಇಟ್ಬಿಟ್ಟಿದ್ದಾನೆ. ಅವನ ಪಕ್ಕದಲ್ಲಿ ನನಗೊಂದು ಸೀಟ್ ಇದ್ದೇ ಇದೆ. ನಾನು ಮೋಕ್ಷಕ್ಕೆ ಹೋಗ್ತಿರೋದು ಇವಾಗ ಹೇಳ್ಬಿಟ್ಟು ರಾಮನಿಗೆ ಹೇಳ್ಬಿಟ್ಟು ಅವನ ನಮಸ್ಕಾರ ಮಾಡ್ಬಿಟ್ಟೆ ಹೋಗ್ತಾಳೆ. ಅಷ್ಟು ತನಕ ಅಷ್ಟು ಮುಖ್ಯ ಆಗಿರ್ತಾಳೆ. ಸೆಲ್ಫ್ ಇಮೋಲೇಷನ್. ಅವಳೇನೆ ಯೋಗ ರೀತಿಯಲ್ಲಿ ಬೆಂಕಿ ಹಚ್ಕೊಂಡು ರಾಮನೆದುರಿಗೇನೆ ಅವಳು ಮೋಕ್ಷಕ್ಕೆ ಹೋಗ್ತಾಳೆ. ಶಬರಿ ಮೋಕ್ಷ ಸಾಕ್ಷೀಭೂತ. ಇನ್ ಕುಚೇಲ ಕುಬ್ಜಾಸ. ಕುಚೇಲ ಯಾರು? ಒಬ್ಬ ಬಡ ಬ್ರಾಹ್ಮಣ, ಅವನಿಗೆ ಎಷ್ಟು ಒಲಿದ. ಹಾಗೆ ಕುಬ್ಜಾಸ ವ್ರಜ ಇವತೆಯೋ. ಕುಬ್ಜಾಸ ಯಾರು? ಕುಬ್ಜ ಸ್ತ್ರೀ. ಕಂಸನಿಗೆ ಗಂಧವನ್ನು ತೆಗೆದು ತಗೊಂಡು ಹೋಗ್ತಾ ಇದ್ದೆ. ನೀನು ಕಂಸಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ, ನಿನಗಲ್ಲ ಅಂದಾಗ ಕೃಷ್ಣ ಆಟ ಆಡಿಸ್ತಾನ ಅವನ್ನ. ನನಗೆ ಅದು ಬೇಕು, ನನಗೆ ಬೇಕೇ ಬೇಕು, ನನಗೇನು ಕೊಡು ಅಂತ ಅವಳನ್ನ ಆಟ ಆಡಿಸಿ ಅವಳ ಕೊನೆಯಲ್ಲಿ ಅವಳ ಹೆಬ್ಬೆರಳನ್ನ ತನ್ನ ಕಾಲಲ್ಲಿ ಅವನಿಗೆ ಗದ್ದವನ್ನು ಹಿಡಿದು ಮೇಲೆ ಕೇಳುತ್ತಂತೆ. ಟಕ 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 ಅಂತ ಬೆನ್ನೆಲ್ಲ ಬಿಟ್ಕೊಂಡೋಯ್ತು. ಸುಂದರ ಸ್ತ್ರೀ ಆಗ್ಬಿಟ್ರಂತೆ ಅವಳು. ಕುಬ್ಜಾಸ. ಯಾವುದೋ ಅವಳು ಕುಬ್ಜೆಯನ್ನ ಎಂತಹ ಒಂದು ಇದನ್ನು ಕೊಟ್ಟ. ಅವಳೇನು ಕೃಷ್ಣನನ್ನ ದಿವಸಾಗ್ಲೂ ಬೇಡ್ಕೊತಾ ಇಲ್ಲ, ನಮಸ್ಕಾರ ಮಾಡ್ತಾ ಇಲ್ಲ. ಆ ಗಂಧವನ್ನು ಕೂಡ ರಾಜನಿಗೆ ಅಂತ ಇಟ್ಕೊಂಡು ಹೋಗ್ತಾ ಇಲ್ಲ. ಅವನಿಗೂ ಕೂಡ ಕೃಷ್ಣನಿಗೂ ಕೂಡ ಹೇಗನಿಸ್ತು ಗೊತ್ತಿಲ್ಲ. ಆ ಕುಬ್ಜಾಸ ವ್ರಜ ಯುವತಿಯೋ ಮಾನವೃತಿ. ಇನ್ನು ವ್ರಜ ಯುವತಿಯರು ಗೋಪಿಕಾ ಸ್ತ್ರೀಯರು ಏನ್ ಮಾಡಿದ್ರು ಅವರ ಬೆಳಗ್ಗೆ ಗೊತ್ತಿರೋದೇನೋ, ಹಸು ಹುಡುಕೋ, ಹಸು ಹಿಂದೆ ಹೋಗೋ, ಎಮ್ಮೆ ಹಿಂದೆ ಹೋಗೋ, ಹಾಲು ಕರಿ, ಬೆಣ್ಣೆ ಮಾಡೋ, ಹಸು ಮಾಡೋ, ಫಿಶ್ ಮಾಡು, ಅಷ್ಟೇ ಕೆಲಸ. ಯಾವತ್ತು ಯಾವ ಸ್ಕೂಲ್ ಓದೋರೆಲ್ಲ, ಇದ್ದವರೆಲ್ಲ, ಏನು ಓದೋರೆಲ್ಲ, PhD ಮಾಡಿದವರೆಲ್ಲ, ಅವರಿಗೆ ಮೋಕ್ಷ. ಏನೂ ಗೊತ್ತಿಲ್ಲದೆ ಇರುವಂತಹ ಗೋಪಿಕಾ ಸ್ತ್ರೀಯರಿಗೆ ಮೋಕ್ಷ. ಅವ್ರಿಗೇನು ಬಂತು ಇದ್ರಿ ಬ್ರಜ ಯುವತಿಗಳು ಅವರಿಗೆ. ಇಂಥವ್ರಿಗೆಲ್ಲ ಹೀಗೆಲ್ಲ ಭಗವಂತ ಕೊಟ್ಟಿರ್ಬೇಕಾದ್ರೆ ನಾವು ಎಷ್ಟು ಬೇಡ್ಕೊತೀವಿ, ಎಷ್ಟು ಮಾಡ್ತೀವಿ, ನಮಗೆ ಕೊಡಲ್ಲ ಅಂತ ಅಲ್ಲ. ನಾವು ಅವರುಗಳ ಥರ ನಿಷ್ಕಲ್ಮಶವಾದ ಮನಸ್ಸು, ಭಕ್ತಿ, ಪ್ರೀತಿ, ಅವನಲ್ಲೊಂದಲ್ಲೇ ಪ್ರೀತಿ. ಫಸ್ಟ್ ಮನಸ್ಸಿನ ನಿಷ್ಕಲ್ಮಶವಾದ ಮನಸ್ಸು. ಅಲ್ಲಿ ಕಪಟ, ಮೋಸ, ಸುಳ್ಳು, ದಗ, ಕೋರ ಯಾವುದಕ್ಕೂ ಜಾಗನೇ ಇರಲಿಲ್ಲ. ಕೃಷ್ಣ ಅಂದ್ರೆ ಕೃಷ್ಣ ಅಷ್ಟೇ. ಕೃಷ್ಣನಿಗೆ ಕೂತನಿಗೆ ಅಷ್ಟೇ. ಕೂತನಿಗೂ ಮೋಕ್ಷ ಪಟ. ಈ ಕೃಷ್ಣನಿಗೆ ಈ ಹಾಲು ಕೃಷ್ಣನಿಗೆ ಅಂತ ಅವಳು ಹುಚ್ಚಿಯಾಗಿ ಅವನೇ ಕೃಷ್ಣನ ಸಾಯಿಸ್ಬೇಕು ಅಂತ ಬಂದ್ರು ಕೂಡ ಬಾಯನಿಗೆ ಕೃಷ್ಣನಿಗೆ ಅಂತ ಹೇಳ್ಕೊಂಡು ಬಂದಲ್ಲ, ಅದೇ ಗ್ರೇಟ್. ಇಂತಹ ಇರ್ಬೇಕಾದ್ರೆ ಹೀಗೆ ಅನೀಶಾ ನಿನ್ನದ್ದು ವೃಷಗೀಪತೆಯೇ ಉನ್ನತಿ ಮಗಿ. ಈ ರೀತಿ ವೃಷಗೀಪತಿಯ ಭಗವಂತನ ಅವತಾರಗಳು. ದಯಾಶಕ್ತಿಪದಲ್ಲಿ ವೆಂಕಟೇಶನಿಗೆ 100 ಶ್ಲೋಕವನ್ನು ಬರೆದಿದ್ದಾರೆ. ಅದನ್ನು ಹೇಳ್ತಾರೆ. ಬಟ್ ಸೃಷ್ಟಿ ಕಾರ್ಯ, ಚೇತನೋದ್ಧಾರ, ಇದೆಲ್ಲದಕ್ಕಿಂತ ಮೇಲಿನ ಕಾರ್ಯಗಳನ್ನ ಈ ಭರತನ ಕಾರ್ಯದಲ್ಲಿ ಆನಂದನೇ ಹೆಚ್ಚು. ಇದರಲ್ಲಿ ಭಗವಂತನಿಗೂ ಆನಂದ ಇದೆ, ಅವನಿಗೂ ಖುಷಿ ಇದೆ, ಅದಕ್ಕೆ ಅವನು ಮಾಡ್ತಾ ಇದ್ದೇನೆ. ಒಟ್ಟಲ್ಲಿ ಮಾರ್ಜಾರೇಶ್ವರ ನ್ಯಾಯ ಎಷ್ಟು ಈಸಿಯಾಗಿದೆ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಿ. ದೋಷಭೋಗ್ಯ ವಾತ್ಸಲ್ಯ ಎಂಬುದು ತಾತ್ಪರ್ಯ. ಆಗ್ತಾನೆ ಕರು ಹಾಕಿ ಹಸು ಕರು ಎರಡು ಕೂತ್ಕೊಂಡಿದ್ರೆ ಒಂದು ಯಾವಾಗಲೂ ನೀವು ಹುಲ್ಲನ್ನ ಗಣೇಶ್ ಹುಲ್ಲನ್ನು ಹಾಕಿ ಹಸುಗೆ ತಿನ್ನಲ್ಲ, ಮುಟ್ಟೋದಿಲ್ಲ. ಆದರೆ ಆಗತಾನೆ ಹುಟ್ಟಿರುವಂತಹ ಮಗು ಅದರ ಮೈ ಮೇಲೆ ಇಟ್ಟಿರುವಂತಹ ರಕ್ತ ಮಾಂಸವನ್ನು ತನ್ನ ನಾಲಿಗೆಯಿಂದ ನೆಕ್ಕಿ ಕ್ಲೀನ್ ಮಾಡುತ್ತೆ ಹಸು ತಾಯಿಯಾಗಿ.
ಆದರೆ ಇನ್ನೊಂದು ಬೇರೆ ಹುಲ್ಲಿನ ಮೇಲೆ ಒಂಚೂರು ಸಗಣಿ ಅಂಟಿದ್ರು ಕೂಡ ಅದನ್ನು ತಿನ್ನಲ್ಲ, ನಾಲ್ಗಿಂದ ಬಂದ್ಬಿಟ್ಟು ಬೇರೆ ತಿನ್ನತ್ತೆ. ಅಂತಹ ತಾಯಿ ಈ ಮಗುವನ್ನ ಹೇಗೆ ನೋಡ್ಕೊತಾಳೆ, ಅದೊಂಥರ ತಾಯಿಯ ವಾತ್ಸಲ್ಯ. ಆ ಕರುವಿಗೆ ಎಷ್ಟು ಕಷ್ಟಫಲಗಳನ್ನ ಭೋಗ್ಯವೆಂದು ತೆಗೆದುಕೊಳ್ತೋ ಹಾಗೆ ಭಗವಂತನು ಕೂಡ ನಾವು ಮಾಡುವ ತಪ್ಪುಗಳನ್ನ ಭೋಗ್ಯವೆಂದೇ ತಗೋತಾನಂತೆ. ಅಂದ್ರೆ ಪಕ್ಕದಲ್ಲಿ ನಿಷ್ಕಲ್ಮಶವಾದ ಮನಸ್ಸಿರ್ಬೇಕು. ಹಾಗಿದ್ರೆ ಆ ನಮ್ಮ ಮನಸ್ಸು ಕ್ಲೀನ್ ಆಗಿದ್ರೆ ಅಲ್ಲಿ ಕಪಟ ಮೋಸ ಸುಳ್ಳುಗಳಿಗೆ ಅವಕಾಶ ಇಲ್ಲದೆ ಹೋದ್ರೆ ಭಗವಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೊತಾನೆ. ನಾವು ಮಾಡೋ ತಪ್ಪುಗಳನ್ನೆಲ್ಲ ಮನ್ನಿಸಿ ನಮ್ಮನ್ನ ಅವನ ಹತ್ರ ತಗೋತಾನೆ. ಎಂಜಾಯ್ ಚೆನ್ನನಾಂ ಸೇವಿತ್ತಾರ್. ಈ ರೀತಿ ನಾವು ಮಾಡಿದ್ರೆ ದೇಹ ಸಂದೇಹ ಯಾಕೆ ತಾಯಿ ನಿನಗಂತೂ ಸಿಕ್ಕಾಪಟ್ಟೆ ಸಂದೇಹ ಇದೆಯಲ್ಲ, ಸಂದೇಹವನ್ನು ಇಟ್ಕೋಬೇಡ. ಯಾವನು ಎಲ್ಲಿ ಸೃಷ್ಟಿ ಮಾಡಿದನೋ ಶಿರಸ ಯಾಚನಸ್ತಸ್ಯ ವಚನ ಕಥಾಮಯ ಅಂತ ರಾಮ 14 ವರ್ಷಗಳು ಕಣ್ಣೀರ್ ಬಿಟ್ಟಂತೆ. ಯಾಕೆ ಭರತ ಬಂದು ಕಾಲು ಹಿಡಿದು ಗೋಗರ್ದ, ಅಣ್ಣ ಬಾ ಅಣ್ಣ ಹೋಗೋಣ, ಬಾ ಅಣ್ಣ ಬಾ ಅಣ್ಣ ಹೋಗೋಣ, ಅಯೋಧ್ಯೆಗೆ ಹೋಗೋಣ, ನೀನು ರಚನಾಗ್ಬೇಕು ಅಂತ ಗೋಗರ್ದ, ಓಡಾಡ್ದ, ಉಪವಾಸ ಮಾಡ್ದ, ದೊಡ್ಡೆ ಹಾಕೊಂಡು ಮಲಕೊಂಡ್ಬಿಟ್ಟ. ನಾನು ಏನ್ ಮಾಡಿದ್ರು ಎದ್ದೆ ಹೋಗಲ್ಲ ಅಂತ. ಇಷ್ಟೆಲ್ಲ ಮಾಡಿದ್ರು ಕೂಡ ಶಿರಸ ಯಾಚಿತಸ್ತಸ್ಯ, ತಲೆಯನ್ನ ನನ್ನ ಕಾಲ ಮೇಲಿಟ್ಟು ಯಾಚನೆ ಮಾಡ್ಕೊಂಡ ಭರತ. ಅವನ್ ಮಾತ್ರ ನನ್ನ ನಡೆಸ್ಲಿಲ್ವಲ್ಲ, ಅಯ್ಯೋ ಹೀಗ್ ಮಾಡ್ಬಿಟ್ಲಲ್ಲ ಅಂತ 14 ವರ್ಷ ಭಗವಂತ ಕಣ್ಣಲ್ಲಿ ಹಾಕಿದಂತೆ ಅವನ ಶರಣಾಗತಿಯನ್ನ ನಾನು ಸ್ವೀಕರಿಸಲಿಲ್ಲ. ಆದ್ರೆ ಕೊನೆಗೆ ಸ್ವೀಕರಿಸಿ ಬಂದಾಗ ಅವನ ಏನಿತ್ತು, ಭರತನನ್ನ ಮೊದಲು ಕರೀರಿ, ಅವನಿಗೆ ಫಸ್ಟ್ ಎಲ್ಲ ನನಗೆ, ಆಮೇಲೆ ನನಗಿನ್ನೇನು ಬೇಡ. ನನಗೆ ಗುರುಗಳು ಹೇಳಿದಾಗ ಅವನ ಶಿಷ್ಯರು ಪಟ್ಟಾಭಿಷೇಕ ಗೊತ್ತಾಗತ್ತೆ, ಹೇಳು ರಾಮ ಅಂದ್ರೆ ಬೇಡ, ನನ್ನ ಮಗು ಭರ್ತಾ ಇದ್ದಾನಲ್ಲ ಅವನ ಕರ್ಕೊಂಡ್ಬನ್ನಿ, ಅವನಿಗೆ ಎಲ್ಲಾನು ಮಾಡಿ ಅವನಿಗೆ ಫಸ್ಟ್ ಎಲ್ಲಾನು, ಆಮೇಲೆ ನನಗೆ ಅವನನ್ನ ರಾಜಕುಮಾರನಾಗಿ ನೋಡಿದ ಮೇಲೆ ನಾನು ಸ್ಥಾನಕ್ಕೆ ಹೋಗ್ತೀನಿ ಅಂತ. ಸೊ ಭಗವಂತ ಏನ್ ಸಿಗುತ್ತೆ, ಭಗವಂತನಿಗಾಗಿ ನಾವು ಸವಿಸಿದಾಗ ಭಗವಂತ ನಮ್ಮ ಇಂಪಾರ್ಟೆನ್ಸ್ ಕೊಡ್ತಾನೆ. ಅವಾಗ ಭಕ್ತರನ್ನ ಒಪ್ಕೋತಾನೆ ಭಗವಂತ. ಶೆಂಡು ನಾಂ ಶೈಲಿದ್ದಾರ್. ಆ ರೀತಿ ಭರತನಂತೆ ನಾವು ಕೂಡ ಹೋದ್ರೆ ಭರ್ತನಿಗೆ 14 ವರ್ಷ ಮಾರ್ಗಳಿ ಮಾಸ ವ್ರತ ಮಾಡಿದವನು ಒಬ್ಬನೇ ಒಬ್ಬ, ಎಲ್ಲ ಇದ್ರು ಕೂಡ ಭರತ ಒಬ್ಬನೇ 14 ವರ್ಷ ಮಾರ್ಗಳಿ ಮಾಸ ಮಾಡಿದ್ರು. ಬೆಳಗ್ಗೆ 3 ಎದ್ದು ಹೋಗ್ತಾ ಇದ್ದಂತೆ, ಸರಯೋ ಅವಗಾಹತೆ, 3 ಗಂಟೆಗೆ ಎದ್ದು ಹೋಗ್ತಾ ಇದ್ದಂತೆ. ಈ ರೀತಿ ಅವ್ರು ಮಾಡ್ತಾ ಇದ್ರೆ ನಾವು ಕೂಡ ಏನಮ್ಮ ತಪ್ಪು ಮಾಡಿದೀವಿ, ನಾವೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿ ಭಗವಂತನಿಗೆ ಶರಣು ಹೋಗೋಣ. ಅವ್ರು ಆದ್ರೂ ಕೂಡ ನಮ್ಮನ್ನ ಬಿಡೋದಿಲ್ಲ, ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಂಡೇ ಮಾಡ್ತಾನೆ. ಗುಹನ ಹತ್ರ ಹೋದಾಗ ಸದನ್ ಪದ್ಯಾಂ ಅಭಿಗಮಾಂಚೈವ ಸ್ನೇಹ ಸಂದರ್ಶನೇನಚ ಅಂತ ಅವನನ್ನ 3 ಲೋಕಾನ್ ಸಂಪರಿಕ್ರಮ್ಯ ತ್ವಮೇವ ಶರಣಂ ಗತಃ. ಕಾಣಿಸೋಳ 3 ಲೋಕನೂ ಹೋದ್ರು ಕೂಡ ಯಾರು ಅವನನ್ನು ಕಾಪಾಡಿಲ್ಲ. ಅವನ ಅಪ್ಪನೇ ಬಾಗಿಲು ಹಾಕ್ಬಿಟ್ಟ. ಇಂದ್ರ ಹೋಗಿ ನೀನು ರಾಮಬಾಣದಿಂದ ಅರ್ಚಿಸ್ಕೊಂಡ್ ಬರ್ತಾ ಇದೆ ಅಂತ ಅದನ್ನೇ ಬಾಗಿಲು ಹಾಕ್ಬಿಟ್ಟ, ಅವನು ಒಳಗಡೆ ಸೇರಿಸ್ಲಿಲ್ಲ. ಈ ರೀತಿ 3 ಲೋಕಾನ್ ಸಂಪರಿಕ್ರಮ್ಯ ತ್ವಮೇವ ಶರಣಂ ಗತಃ. 3 ಲೋಕವನ್ನು ಹುಡ್ಕೊಂಡು ಹೋದ್ರು ಕೂಡ ಏನ್ ಮಾಡಿದ್ರು ರಾಮಬಾಣವನ್ನ ಯಾರು ಫೇಸ್ ಮಾಡೋಕ್ಕೆ ಆಗಲ್ಲ. ನೀನ್ ಮತ್ತೆ ವಾಪಸ್ ರಾಮನ ಹತ್ರನೇ ಹೋಗು ಅಂತ ಹೇಳಿದ ಮೇಲೆ ವಾಪಸ್ ರಾಮನ ಹತ್ರನೇ ಬಂದು ಕಾಲ ಮೇಲೆ ಬಿತ್ತಂತೆ. ಕಾಲ ಮೇಲೆ ಬಿದ್ದಿತ್ತು, ಕಾಲ ಮೇಲೂ ಬೀಳಿಲ್ಲ, ಅದು ಹಾಗೆ ಸುಸ್ತಾಗೋದಿತ್ತು, ದೂರ ಹೋಗ್ಬಿತ್ತಂತೆ ಸ್ವಲ್ಪ. ಅದು ಆ ಕಡೆ ತಿಳ್ಕೊಂಡು ಅವಾಗ ಸೀತೆನೆ ಅದನ್ನ ಎತ್ತಿ ರಾಮನ ಕಾಲಿಗೆ ಇಟ್ಲಂತೆ. ನೀನು ಶರಣಾಗತಿ ಮಾಡೋದು ಅಲ್ಲಿಗೆ ನಡೆದಲ್ಲ ಅಂತ ಹೇಳ್ಬಿಟ್ಟು ಕಾಲನ್ನ ಎತ್ತಿ ಆ ಕಡೆ ತಿನ್ನಂತೆ. ಅವನು ಒಂದೇ ಹುಲ್ಲು ಕಟ್ಟಿ ಮೇಲೆ ಬ್ರಹ್ಮಾಸ್ತ್ರ ಹಾಕಿದ್ದಕ್ಕೆ ಇಷ್ಟೆಲ್ಲ ಮಾತ್ರ ಆಯ್ತು. ಆದ್ರೆ ಆ ಕಥೆಯಲ್ಲಿ ಬರೋ ಪ್ರಕಾರ ಅವನು ಇಂದ್ರನ ಮಗ ಜಯಂತ ಅಗಸ್ತ್ಯನ ಶಾಪನಿಂದ ಕಾಗೆಯಾಗಿ ಹುಟ್ಟಿರ್ತಾನೆ. ಅವನಿಗೆ ಗೊತ್ತಿರಲ್ಲ, ಶಾಪ ವಿಮೋಚನೆ ಆದ್ಮೇಲೆ ಅವನಿಗೆ ನಾನು ಏನು ಯಾರಾಗಿದ್ದೆ ಅಂತ ಗೊತ್ತಾಯ್ತು. ನಾನು ಯಾರು ತೊಂದರೆ ಕೊಟ್ಟೆ ಅಂತ ಗೊತ್ತಾಗಿಲ್ಲ ಅವನಿಗೆ. ಆಮೇಲೆ ಕೇಳ್ಕೊಂಡ ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿ ಕೃಪಯಾ ಪರ್ಯಪಾಲಯಿತು 3 ಲೋಕಾನ್ ಸಂಪರಿಕ್ರಮ್ಯ ತ್ವಮೇವ ಶರಣಂ ಗತಃ. ಅವನನ್ನೇ ಕೃಪಯಾ ಪರ್ಯಪಾಲಯಿತು, ಅವನನ್ನೇ ಕೂಡ ಎಷ್ಟು ಚೆನ್ನಾಗಿ ಭಗವಂತ ಆಕ್ಸೆಪ್ಟ್ ಮಾಡ್ಕೊಂಡ ಆ ತಪ್ಪನ್ನು ಕೂಡ. ಈಗ ಆರಾಯಂದು ಅರುಳು ಏನು ಅಂದ್ರೆ ಈಗ ನನ್ನ ಭಕ್ತಿ ಬಂದು ತಾನೇ ನಮ್ಮ ಭಕ್ತಿಗೆಲ್ಲ ಕಾಪಾಡ್ತಾನ ಭಗವಂತ ಅಂತ. ಸಂದೇಹ ನಿನಗೆ ಯಾಕೆ? ಸಂದೇಹವೇ ಬೇಡ, ನಾವೆಲ್ಲ ಹೋಗೋಣ. ಈಗಿರುವಾಗ ನಿನಗೆ ಆ ದುರಭಿಮಾನವೂ ಬೇಡ, ಕೃಷ್ಣನೇ ಬರಲಿ ಅನ್ನೋ ಇದು ಬೇಡ, ನೀನೇ ಹೋಗ್ಬೇಕು, ನಾವೇ ಹೋಗ್ಬೇಕು ಭಗವಂತನ ಹತ್ರ. ಭಕ್ತಿಯೇ ಹೆಚ್ಚು ಅಂತ ತೋರಿಸ್ಬೇಕು. ಶೆಂಡು ನಾನ್ ಶೇರಿದ್ದ ಅಂತ ಹೇಳಿ ನಾವು ಹೋಗಿ ಅವನನ್ನ ಕೇಳ್ಕೋಬೇಕು. ಅವಾಗ ಅವೆಂದು ಆರಾಯಂದು ಅರುಳು. ಅವಾಗ ಅವನೇನೆ ಬಂದು ಅದೇ ವ್ಯಸನೇಶು ಮನುಷ್ಯಾಣ ಭೃಶಂ ಭವತಿ ದುಃಖಿತಕ. ಮನುಷ್ಯರ ದುಃಖದಲ್ಲಿ ರಾಮ ತಾನು ದುಃಖ ಪಡ್ತಾ ಇದ್ದಂತೆ. ಅವನ ಪ್ರಜೆಗಳಿಗೆ ದುಃಖ ಆದ್ರೆ ಅವನಿಗೂ ದುಃಖ ಅಂತ. ಹಾಗೆ ವ್ಯಸನೇಶ ಮನುಷ್ಯಾಣ ಭೃಶಂ ಭವತಿ ದುಃಖಿತಕ.
ಯಾರೋ ತನ್ನ ಪ್ರಜೆಗಳಿಗೆ ದುಃಖ ಆದರೆ ಅವನ ತನಗೆ ಆದಷ್ಟು ದುಃಖ ಪಡ್ತಾ ಇದ್ದಂತೆ ರಾಮ ಅವ್ರಿಗೆ ಸರಿ ಮಾಡೋ ತನಕ ಸರಿ ಹೋಗ್ತಿರ್ಲಿಲ್ಲ. ಒಟ್ಟಿನಲ್ಲಿ ಹೀಗೆ ಶರಣು ನಾನ್ ಶೈಲಿದ್ದ ಕೇಶವ ನಾಮವನ್ನು ಹಾಡ್ಕೊಂಡು ನಾವು ಹೋಗೋಣ ತಾಯಿ, ಈ ರೀತಿ ನೀನು ಮಾಡಬಾರ್ದು ಅಂತ ಹೇಳಿ ಆಕೆ ಎಬ್ಬಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಇವಳ ಕಥೆ ಆಯಿತು. ಇದು ಮುಂದಕ್ಕೆ ಸ್ವಾಪದೇಶ ಅಂತ ಹೇಳಿದ ಹಾಗೆ ಅದರಲ್ಲಿ ಶಟಗೋಪರ್ ನಮ್ಮಾಳ್ವಾರ್ಗೆ ಸುಪ್ರಭಾತ. ನಮ್ಮಾಳ್ವಾರ್ ನಾಯಕಮಣಿ, ನಮ್ಮ 10 ಆಳ್ವಾರ್ಗಳ ಮಧ್ಯದಲ್ಲಿ ಅವರಿದ್ದಾರೆ. ನಮ್ಮ ಆಳ್ವಾರ್ ಭರ್ತನಿ ಚತುರ್ಥ. ನಮ್ಮ ಆಳ್ವಾರ್ಗಳಿಗೆ 3 ಜನ ಬ್ರಾಹ್ಮಣರು, ಇನ್ನು ಉಳಿದೆಲ್ಲ ಬೇರೆ ಬೇರೆ ಜಾತಿಯವರು. ಪಾಣಾಳವರು ಬೇರೆ, ತಿರುಮಂಗ ಆಳ್ವಾರ್ ಬೇರೆ, ಇವರೆಲ್ಲರೂ ಕೂಡ ಇವರು ಚತುರ್ಥರಂತಾರಲ್ಲ ಆ ಇದಕ್ಕೆ. ಈಗ ಹಳ್ಳಿಗಳಲ್ಲಿ ಹಿಂದೆ ಎಲ್ಲ ಪಟೇಲರು ಅಂತ ಇರ್ತಾ ಇದ್ದಾರೆ, ಆ ಗುಂಪಿಗೆ ಸೇರಿದವರು, ಆ ಹಳ್ಳಿಯ ಗುಂಪಿಗೆ ಸೇರಿದವರು ಇವರು ಅಂತ ಕೀಳ್ವಾನಂಬೆಳ್ಳಲ್ಲಿ ಇವರು ಅದಕ್ಕೆಲ್ಲ ಪೂರ್ತಿ ಅರ್ಥವನ್ನ ತಾತ್ವಿಕವಾಗಿ ಆಧ್ಯಾತ್ಮಿಕವಾಗಿ ಪ್ರತಿಯೊಂದು ಹಾಡುಗಳು ಕೂಡ ಆಧ್ಯಾತ್ಮಿಕವಾಗಿ ಅರ್ಥ, ಹಾಗೆ ಗುರು ಶಿಷ್ಯರ ಸಂಬಂಧವನ್ನ ತರ್ತಾರೆ. ಎಲ್ಲರೂ ಎಲ್ಲ ಹಾಡಿನಲ್ಲೂ ಕೂಡ ಕೀಳ್ವಾನಂ ಪ್ರಾಭಾವಿಕ ಕಾಲ, ಸೂರ್ಯೋದಯ ಅಂದರೆ ಸಂಧ್ಯೋಪಾಸನೆಯನ್ನು ಸೂಚಿಸುತ್ತೆ. ಎಲ್ರಿಗೂ ಕೂಡ ಅವರಿಗೆ ಸಂಧ್ಯೋಪಾಸನೆಯನ್ನು ಸೂಚಿಸುತ್ತೆ. ಹಾಗೆ ಕೀಳ್ವಾನಂ, ಮೇಲ್ವಾನಂ ಅಂದರೆ ವೈಕುಂಠ, ಬೆಳಗಿನದು ಅದು ಆ ಲೋಕ. ಇದು ಭಕ್ತರ ಪರಿಶುದ್ಧವಾದ ಹೃದಯ, ಸಪ್ತಗುಣ ಸಂಪೂರ್ಣವಾದಂತಹ ಜಾಗ. ಎಳೆಯ ಸೂರ್ಯ ಅಲ್ಲೇನಾದ್ರೂ ನಕ್ಷತ್ರ ಸೂರ್ಯೋಭಾತಿ ನಕ್ಷತ್ರಕಾರಕ ನೇಮ ವಿದ್ಯುತ ಭಾಂತಿ ಕುತೋಯಮಗ್ನಿ ಅಂತ ಅದು ಹೇಳ್ತಾರೆ. ಅದು ಅಲ್ಲದೆ ತ್ವಮೇವ ಭಾಂತಿ ಮಧುಭಾತಿ ಸರ್ವಂ ತಸ್ಯ ಭಾಸ ಸರ್ವವಿಧಂ ವಿಭಾತಿ. ಹಾಗೆ ಸೂರ್ಯನನ್ನು ಆ ರೀತಿ ಹೊಗಳ್ತಾರೆ. ಆ ಎಂದು ಆರ ಎಂದು ಅರುಳು, ಅವನೇ ಕರುಣಾಮಯಿ ದಯಾನದಿ, ಅವನೇ ಅನುಗ್ರಹ ಮಾಡೋದು. ಕಾರಾಗೃಹದಲ್ಲಿರುವ ಸಂಸಾರದಿಂದ ಪ್ರಪತ್ತಿ ತನಕ ಎಲ್ಲವನ್ನು ಕೂಡ ಅವನೇ ಮಾಡೋದು. ಅದನ್ನೇ ಸಂಕಲ್ಪ ದೇವ ಭಗವಾನ್ ತರ್ತತ್ವ ಭಾತಿಕಾತ್ಮನಕ ತಾಂತೋಪಿ ಅತಿ ಅಖಿಲಂ ಕಾಲಂ ಶೋಚಯತ್ಯಾಮಿತ್ತಂತೆ ಶಿವ. ಪರಮಾತ್ಮ ಕೈಂಕರ್ಯಾಪೇಕ್ಷೆಯಿಂದ ಯಾರು ಹೋಗ್ತಾರೆ, ಆಚಾರ್ಯ ಕೈಂಕರ್ಯಗಳು ಕೂಡ ಬಹಳ ಬಹಳ ಇಂಪಾರ್ಟೆಂಟ್. ಗುರುವಿನ ಒಂದು ಇದು ಕೂಡ ತುಂಬ. ಇವರ ತಿರುವಾಮಣಿ ಆರಂಭದಲ್ಲೇ ಭಕ್ತಾಮೃತಂ ವಿಶ್ವಜನಾನುಮೋದನಂ, ವಿಶ್ವಜನಾನುಮೋದನ, ವಿಶ್ವ ಜನಕ್ಕೆಲ್ಲ ಸಂತೋಷ ಕೊಡುವಂಥದ್ದು ಯಾವುದು? ಈ 4000 ದಿವ್ಯ ಪ್ರಬಂಧಗಳು ಇವರು ಬರೆದಿರೋದು. ನಮ್ಮಾಳ್ವಾರ್ ಸರ್ವವಿಧಂ ವಿಭಾತಿ, ಅದು ಸರ್ವಾತನಂ ಶ್ರೀ ಶತಕೋಪವಾಂಗ್ಮಯಂ ಸಹಸ್ರ ಶಾಖೋಪನಿಷತ್ ಸಮಾಗಮಂ ನಮಾಮ್ಯಕಂ ದ್ರಾವಿಡ ವೇದ ಸಾಗರಂ. ಈ ದ್ರಾವಿಡ ವೇದ ಸಾಗರಕ್ಕೆ ಮೊದಲು ನಮಸ್ಕಾರ ಮಾಡಿ ಆಮೇಲೆ ಪ್ರಬಂಧವನ್ನು ಶುರು ಮಾಡ್ತಾರೆ, ಕಲ್ತ್ಕೊಳ್ಳೋದು. ಒಟ್ಟಿನಲ್ಲಿ ಹೀಗೆ ಎರುಮೆ ಶಿರುವೀಡು ಅಂತ ಅಂದರೆ, ಶಿರುವೀಡು ಎನ್ನುವ 2 ಮನೆ, ಶಿರುವೀಡು ಪೆರಿವೀಡು ಸಂಕುಚಿತವಾದ ಮನೆ. ವೈಕುಂಠದಲ್ಲಿ ಕೈವಲ್ಯ ಅಂತ ಇನ್ನೊಂದಿರುತ್ತೆ, ಅಲ್ಲಿ ವಿಷ್ಣು ಇರಲ್ಲ, ವೈಕುಂಠ ಅಲ್ಲಿ 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 ಕೆಲವರಿಗೆ ಅಲ್ಲಿ ಜಾಗ ಕೊಡ್ತಾನೆ ಭಗವಂತ. ವೈಕುಂಠ ಇದು ಕೈವಲ್ಯವಾಸ ಅಂತಂದರೆ ಅಲ್ಲಿ ದೇವಸ್ಥಾನ ಆಗಲಿ ದೇವರಾಗಲಿ ಯಾವುದೂ ಇರಲ್ಲ, ಬಟ್ ಎಲ್ಲ ಸುಖವೂ ಇರುತ್ತೆ ವೈಕುಂಠದ ತರಹ. ಅದೊಂದು ಜಾಗ, ಅದಕ್ಕೆ ಕೈವಲ್ಯ ಅಂತ ಹೇಳ್ತಾರೆ. ಇಲ್ಲಿ ಲಭಿಸುವುದು ಸ್ವಾತ್ಮಾನಂದ. ಆತ್ಮಾನಂದ ನಾವು ಮಾಡಿದ ಕೆಲಸಕ್ಕೆ ಅಲ್ಲಿ ಸಿಗುತ್ತೆ. ನಮ್ಮಾಳ್ವಾರಿಗೆ ಸುಪ್ರಭಾತ, ಉಳ್ಳಂ ಶಿವನಿನ ಹಾಡು, ಪೆರಿಯಾಳ್ವಾರ್ಗಾಯಿತು, ಕೀಶನ್ ಕುಲಶೇಖರ ಆಳ್ವಾರ್, ಕೀಳ್ವಾನಂ ನಮ್ಮಾಳ್ವಾರ್. 3 ಜನಕ್ಕೆ 3 ಜನ ಆಳ್ವಾರ್ಗಳಿಗೆ ಭಾಗವತರಿಗೆ ಸಭಾ ಹೇಳ್ತಾ ಇದ್ದಾರೆ. ಒಟ್ಟಿಗೆ ಜಗತ್ತಿಗೆಲ್ಲ ಕಾರಣಭೂತನ ಪರಮಾತ್ಮ. ದೇವ ನಾಮಸ್ಮರಣೆ ಆ ದೇವರಿಗೆ ಕಾರಣಭೂತ. ಆಚಾರ್ಯರು ವೇದಾದಿ ದೇವರು ಎಲ್ಲರೂ ಕೇಳ್ಕೊಂಡವರು, ಇದನ್ನೆಲ್ಲ ಕೊಡಿಸುವಂಥವರು ಆಚಾರ್ಯರುಗಳು. ಎಲ್ಲ ಹಾಡುಗಳನ್ನು ಕೂಡ ಆಚಾರ್ಯರಿಗೂ ಕೂಡ ಹೇಳ್ತಾರೆ. ಆಚಾರ್ಯ ಕಾಮಕ್ರೋಧಾದಿಗಳೆಲ್ಲ ಮಲ್ಲರನ್ನ ಧ್ವಂಸ ಮಾಡಿ ಭಗವತ್ ಸ್ವರೂಪವನ್ನು ತೋರಿಸಿಕೊಡುವಂಥವರು. ಅವರನ್ನು ಸೇವಿಸಿದರೆ ಮೋಕ್ಷವನ್ನ ಕರುಣಿಸ್ತಾರೆ ಅಂತ ಹೇಳಿ ಅದು ಹೇಳ್ತಾರೆ. ಒಟ್ಟಲ್ಲಿ ನಮಗೆ ತಿರುವಿರುತ್ತಲ್ಲಿ ಒಂದು ಸುಂದರವಾದ ಶ್ಲೋಕವನ್ನು ಕೊಟ್ಟಿದ್ದಾರೆ ನಮ್ಮಾಳ್ವಾರು. பொய்நின்ற ஞானமும் கொல்லா வழக்கும் அழுக்குடும்பும் என்னென்ற நீவே இனியாமுறாமை உயிரளிப்பான் என்னென்ற யோனியுமாய்த்து பிறந்தாய் உலைவா தலைவா மைநின்ற கேட்டருளாய் அடியேன் செய்யும் விண்ணப்பமே. ನಮಗಿರುವಂಥದ್ದೆಲ್ಲ ಹುಸಿಯಾದ ಜ್ಞಾನ, ಬರೀ ಸುಳ್ಳು ಜ್ಞಾನಗಳು, ಕೆಟ್ಟ ನಡತೆ, ಕೊಳೆಯಾದ ಶರೀರ. ಇಂಥದ್ರಲ್ಲಿ ಇದರಿಂದ ಇನ್ನು ಸ್ವಭಾವ ಇದಕ್ಕೆ ಸರಿಯಾಗಿ ಕೇಳ್ಕೋಬೇಕಾ? ಏನೂ ಚೆನ್ನಾಗಿರಲ್ಲ. ಇನ್ನು ನಾವು ಪಡೆಯೋದಲ್ಲೇ ಇನ್ನು ಜೀವಗಳಿಗೆ ಕೃಪೆಗೆಯೋ ಎಲ್ಲ ಮಹಾತ್ಮ ಈ ರೀತಿ ಎಲ್ಲ ಕೆಟ್ಟಾಕೊಂಡು ಎಲ್ಲೋ ಹೋಗಿ ಕೂತ್ಕೊಂಡ್ಬಿಟ್ಟಿಯಲ್ಲ, ನಾವುಗಳೆಲ್ಲ ಏನು ಮಾಡ್ಬೇಕು ಇವಾಗ? ಈ ರೀತಿ ಮಾಡಿ ಜನರನ್ನ ಇಂಥ ಅನ್ಯಾಯಕ್ಕೆ
ದೂಡ್ಬಿಟ್ಟಿಯಲ್ಲ, ಈಗ ಇವನ್ನೆಲ್ಲ ಯಾರು ಕಾಪಾಡ್ತಾರೆ? ನೀನೇ ಕಾಪಾಡಬೇಕು. ಸತ್ಯವನ್ನ ಹೇಳೋ, ಕೃಪೆ ಮಾಡೋ ಹೇ ಭಗವಂತ, ನಾನು ಹೇಗಿರ್ಬೇಕು ಅನ್ನೋ ಸತ್ಯವನ್ನ ನೀನು ಹೇಳು. ನಮ್ಮಳ್ಳ ಭಗವಂತನಿಗೆ ಕ್ವಶನ್ ಹಾಕಿದವರಿಲ್ಲ, ಆನ್ಸರ್ ಹೇಳಿದವರಿಲ್ಲ. ಅವರೇ ಭಗವಂತನಿಗೆ ಕ್ವಶನ್ ಹಾಕ್ಬಿಟ್ರು, ತುಂಬಾ ಕ್ವಶನ್ ಹಾಕಿ ಅವ್ರನ್ನ ತುಂಬಾ ಭಗವಂತನಿಗೇನೆ ಎಲ್ಲ ಕೊಟ್ಟರು. ಶ್ರಮವಿಲ್ಲದೆ ಇರುವಂತಹ ಉತ್ಕೃಷ್ಟವಾದ ಆನಂದವನ್ನು ಕೊಡೋನು, ಅಜ್ಞಾನ ತೊಲಗ್ತಾ ಇರುವ ಜ್ಞಾನ ಭಕ್ತಿಗಳು ಕಡೆಗೆಯವನು, ಒಟ್ಟಿನಲ್ಲಿ ವಯರ್ವರಂ ಉಡೆಯವನ್ಯವನವಂತಿರುವ ನುಡಿನಲ್ಲಿ ಅದನ್ನು ಹೇಳ್ತಾರೆ. ಹೀಗೆ ತಡೆಯಿಲ್ಲದ ಕಾಲದಲ್ಲೆಲ್ಲ ಜೊತೆಯಲ್ಲೇ ಇರುವಂತಹವನು, ಸ್ಥಿರವಾಗಿ ಕೊರೆಯೇ ಇಲ್ಲದವನು. ಏನ್ ಮಾಡಬೇಕು? ಒಳಗಿನ ಕಾಲವೆಲ್ಲ ಒಳಗಾಯಿ ಮಾಡಿ, ಅದು ಒಂದು ಹೇಳ್ತಾನೆ. ಈ ರೀತಿ ನಮ್ಮಾಳ್ವಾರದಂದರೆ ವೇದಾಂತಮೇ ಶೈತಮಾರನ್ ಷಡಗೋಪನ್ ಅನ್ಕೊಳ್ಳಿ. ಈಗಲೂ ಕೂಡ ದೇವಸ್ಥಾನದಲ್ಲೆಲ್ಲ ಹೋಗಿದ ತಕ್ಷಣ ತಲೆಯ ಮೇಲೆ ತೀರ್ಥ ಕೊಟ್ಟ ತಕ್ಷಣ ಒಂದು ಇರ್ತಾರಲ್ಲ, ಅದೇ ಷಡಗೋಪನ್ ಶಠಾರಿ. ಅವ್ರಿಗೆ ಆ ಹೆಸರು ಬಂತು. ಎಲ್ಲರ ತಲೆ ಮೇಲೆ ಅದು ಬಂದ್ರೆ ನಮಗೆ ಎಲ್ಲ ಹಣೆ ಮೇಲೆ ಬರ್ತಿರೋದೆಲ್ಲ ಕೂಡ ಸುವರ್ಣ ಲಿಪಿಯಾಗಿ ಹೋಗುತ್ತೆ. ಕೆಟ್ಟ ಲಿಪಿಯೆಲ್ಲ ಕೂಡ ಒಳ್ಳೆಯ. ಅದಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಸ್ವಾಮಿ ಶರಾಟಿ ಉಂಡು, ಶಕಾರಿ ಉಂಡು ಅಂತ ಕೇಳೋದುಂಟು. ನಮಗೆಲ್ಲ ಹೋದ್ರೆ ತೀರ್ಥ ಶಟಾರಿ ತಗೊಂಡು ಪ್ರಸಾದ ಇಲ್ಲದ್ರು ವಾಪಸ್ ಬರ್ತೀವಿ, ಪರವಾಗಿಲ್ಲ. ತೀರ್ಥ ಶಟಾರಿ ಆಗ್ಬೇಕು, ಶಟಾರಿ ಹಾಕೊಡ್ಬೇಕು. ಯಾಕೆಂದ್ರೆ ನಮ್ಮ ಹಣೆಯಲ್ಲಿ ಬರ್ದಿರೋಂಥ ಕೆಟ್ಟ ಇದೆಲ್ಲ ಗೆರೆಗಳೆಲ್ಲ ಹಾಳಾಗಿ ಅದು ಒಳ್ಳೆಯದಾಗಬೇಕು. ಆದ್ದರಿಂದ ಶಟಾರಿ ಅಂತ ನಮ್ಮಾಳ್ವಾರ್ಗೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಇಲ್ಲಿ ನಮ್ಮಾಳ್ವಾರ್ಗೆ ಸುಪ್ರಭಾತವನ್ನು ಹೇಳಿ ಗೋದಾದೇವಿ ಈ ಹಾಡನ್ನು ಮುಗಿಸ್ತಾ ಇದ್ದಾರೆ. மான சாட்டன் கலந்து பேசின பேச்சரவன் கேட்டிலையோ தேய பெண்ணே, காஷன் பெருப்பம் கலகலப்பத்தை பெய்து காஷனை இளங்குழலாய்ச்சிய மத்தினாலோசை கொடுத்த தைரவன் கேட்டிலையோ, நாயக பெண் வெள்ளாய் நாராயணன் மூர்த்தி கேசவனை பாடுவம் நீ கேட்டி கிடத்தியோ, தேசமுடையாய் திரவேலோரெம்பாவாய் கீழ்வானம் வெள்ளை கருணை செல்வீடு நெய்வான் பரந்தன காண்மிக்கொள்ள பிள்ளைகளும் போவான் போகின்றாரை போகாமல் காத்து உன்னை போவான் வந்து நின்றோ போது குணமுடைய பாவாய் எழுந்திராய் பாடிக்கொரை கொண்டு மாவாய் பிளந்தானை மல்லரை மாட்டிய தேவாதி தேவனை சென்று நாம் சேவித்தால் அவா வென்றாராயந்தருளேலோர் என்பாவாய். ಸೌಚಿಷ್ಟ ಮಾಲಿಕಾ ಬಂದ ಗಂಡ ಬಂಧುಲ ಜಿಷ್ಣವೇ ವಿಷ್ಣು ಚಿತ್ತಕನೋ ಜಾಯೇ ಗೋದಾಯೇ ನಿತ್ಯ ಮಂಗಳಂ ಪಾದಶಾ ಕಿಂಚನ ತ್ರಾಣಬದ್ಧ ಕಂಕಣ ಪಾಣಯೇ ವಿಷ್ಣು ಚಿತ್ತಕನೋ ಜಾಯೇ ಗೋದಾಯೇ ನಿತ್ಯ ಮಂಗಳಂ ಶ್ರೀಮತ್ಯೈ ವಿಷ್ಣು ಚಿತ್ತಾಯೇ ಮನೋನಂದನ ಹೇತವೇ ನಂದನಂದನ ಸುಂದರ್ಯೈ ಗೋದಾಯೇ ನಿತ್ಯ ಮಂಗಳಂ.